ಶ್ರೀಮದ್ ಭಾಗವತಂ ಇವತ್ತು ಮೊದಲನೇ ಸ್ಕಂದ, ಮೊದಲನೇ ಅಧ್ಯಾಯ, ಮೊದಲನೇ ಶ್ಲೋಕ ಅಂತ ಇದೀವಿ. ಅದಕ್ಕಿಂತ ಮುಂಚೆ ಕೆಲವೊಂದು ವಿಷಯಗಳನ್ನ ನಿಮ್ಮ ಮುಂದೆ ಇಡಬೇಕು. ಶ್ರೀಮದ್ ಭಾಗವತಂ ಬಗ್ಗೆ ಕೆಲವೊಂದು ವಿಷಯಗಳು. ಮೊದಲನೇ ಶ್ಲೋಕ ಮಾಡಕ್ ಮುಂಚೆ ಮೊದಲನೇ ಸ್ಕಂದದಲ್ಲಿ ನಮಗೆ ಗೊತ್ತಿರೋ ನಂತರ 12 ಸ್ಕಂದ ಇದೆ ಶ್ರೀಮದ್ ಭಾಗವತಂದಲ್ಲಿ. 335 ಅಧ್ಯಾಯ. ಅದರಲ್ಲಿ ಮೊದಲನೇ ಸ್ಕಂದ ಇವಾಗ ನಾವು ಶುರು ಮಾಡ್ತಾ ಇದೀವಲ್ಲ, ಈ ಸ್ಕಂದದಲ್ಲಿ ಆಲ್ಮೋಸ್ಟ್ 808 ಶ್ಲೋಕಗಳಿವೆ. ಅಧ್ಯಾಯ ಬಂದು 19 ಅಧ್ಯಾಯ, 808 ಶ್ಲೋಕ. ಸೊ ಈ ಅಧ್ಯಾಯನ ನಾವು ಮುಗ್ಸಕ್ಕೆ 808 ಅಂತಂದ್ರೆ ಅಟ್ಲೀಸ್ಟ್ ದಿನಕ್ಕೆ ಒಂದೊಂದು ಶ್ಲೋಕ ತಗೊಂಡ್ರು ಕೂಡ 365 ಒಂದು ದಿನ, 365 ಒಂದು ವರ್ಷ, 2 ವರ್ಷ, 3 ವರ್ಷನೇ ಆಗ್ಬಿಡುತ್ತೆ ಅಲ್ಲ. ಒಂದು ದಿನಕ್ಕೆ ಒಂದು ಶ್ಲೋಕ ತಗೊಂಡ್ರು 365 ದಿನ ಆಗಲ್ಲ. ಸೊ ಹಂಗಾಗಿ ನಾವು ಅಟ್ಲೀಸ್ಟ್ ಮಿನಿಮಮ್ ನಮ್ದು ಈ 1 ವರ್ಷದ ಇದರಲ್ಲಿ ಒಂದು ದಿನಕ್ಕೆ 2 ಶ್ಲೋಕ 3 ಶ್ಲೋಕ ಹೋದ್ರು ಕೂಡ ಅಟ್ಲೀಸ್ಟ್ 1 ವರ್ಷನಾದ್ರೂ ಆಗುತ್ತೆ ನಿಮಗೆ ಎಷ್ಟಲ್ಲಿ. ಸೊ ನಾವು ಅಷ್ಟೊಂದು ಡೀಟೇಲ್ ಆಗಿ ಹೋಗ್ತೀನಿ ಅಂದ್ರೆ ಇನ್ನ ಲೇಟ್ ಆಗ್ಬೋದು. ಕೆಲವೊಂದೊಂದ್ಸರಿ ಪ್ರಭುಪಾದ್ ಪೋರ್ಟಲ್ ಏನಿದೆಯೋ ಅದನ್ನ ನೋಡಕ್ ಹೋದ್ರೆ ಇನ್ನ ತುಂಬಾ ಟೈಮ್ ಆಗುತ್ತೆ. ಅದರಿಂದ ಸ್ವಲ್ಪ ಫಾಸ್ಟ್ ಆಗಿ ಹೋದ್ರು ಕೂಡ ಅಂತ ಇಲ್ಲ ಅನ್ಸುತ್ತೆ. ಸೊ ನೋಡೋಣ ಫಸ್ಟ್ ಹೆಂಗಾಗುತ್ತೋ. ಸ್ವಲ್ಪ ಪ್ರಭುಪಾದ್ ಪರ್ಪೋಟ್ ಓದ್ಕೊಂಡು ಮಾಡಿದ್ರೇನೆ ಚೆನ್ನಾಗಿರುತ್ತೆ, ಎಲ್ಲ ಅರ್ಥ ಆಗುತ್ತೆ ಕರೆಕ್ಟ್ ಆಗಿ. ಇಲ್ಲ ನಾವು ಸ್ವಲ್ಪ ಶ್ಲೋಕ ಓದ್ಕೊಂಡು ಪ್ರಭುಪಾದ್ ಪರ್ಪೋಟ್ ಸ್ವಲ್ಪ ಮೇನ್ ಪಾಯಿಂಟ್ಸ್ ನೋಡ್ಕೊಂಡು ಹೋದ್ರೆ ಆಲ್ಮೋಸ್ಟ್ ದಿನಕ್ಕೆ 2 ಶ್ಲೋಕ 3 ಶ್ಲೋಕ ತರ ಹೋಗ್ಬೋದು. ನೋಡೋಣ ಯಾವ ತರ ಆಗುತ್ತೆ ಅಂತ. ಸೊ ಅದಕ್ಕಿಂತ ಮುಂಚೆ ಶ್ರೀಮದ್ ಭಾಗವತಂದಲ್ಲಿ ಯಾವ್ಯಾವ ಅಧ್ಯಾಯ ಇದೆ, ಸ್ವಲ್ಪ ಮೊದಲನೇ ಸ್ಕಂದದಲ್ಲಿ ಏನೇನು ಅಧ್ಯಾಯ ಇದೆ ಅಂತ ನೋಡೋಣ. ಅಟ್ಲೀಸ್ಟ್ ಸ್ವಲ್ಪ ಇದ್ರ ಬಗ್ಗೆನು ತಿಳ್ಕೊಳ್ಳೋಣ. ಏನು ಫಸ್ಟ್ ಯಾವ ಅಧ್ಯಾಯಗಳು ಹೆಸರೇನು, ಅಧ್ಯಾಯಗಳು ಏನೇನಿದೆ ಅಂತ ನೋಡೋದಾದ್ರೆ, ಮೊದಲಿಗೆ ಋಷಿಗಳ ಪ್ರಶ್ನೆ, ಮೊದಲನೇ ಅಧ್ಯಾಯದ ಋಷಿಗಳ ಪ್ರಶ್ನೆ ಬರುತ್ತೆ. ಮತ್ತೆ ಎರಡನೇದು ದೈವತ್ವ ಮತ್ತು ದೈವಿ ಸೇವೆ ಅಂತ ಬರುತ್ತೆ. ಮತ್ತೆ 3ನೇ ಅಧ್ಯಾಯ ಸಕಲ ಅವತಾರಗಳ ಆದಿ ಮೂಲನಾದ ಕೃಷ್ಣನೇ ಸಕಲ ಅವತಾರಗಳ ಮೂಲ ಅಂತ ಹೇಳ್ತಾರೆ. ಮತ್ತೆ ನಾರದರ ಆಗಮನ ಆಗುತ್ತೆ. ಇದಾದ್ಮೇಲೆ ಮತ್ತೆ ಶ್ರೀಮದ್ ಭಾಗವತಂ ಬಗ್ಗೆ ವ್ಯಾಸ ಮಹರ್ಷಿಗಳಿಗೆ ನಾರದರ ಬೋಧನೆ ಆಗುತ್ತೆ. ಅವರಿಬ್ರು ಮಧ್ಯ ಸಂಭಾಷಣೆ ಅಂತ ಆಗುತ್ತೆ. ಮತ್ತೆ ದ್ರೋಣ ಪುತ್ರನ ದಂಡನೆ ಅಂತ ಆಗುತ್ತೆ. ಇಲ್ಲಿ ಸ್ವಲ್ಪ ಮಹಾಭಾರತದ ಕಥೆನೂ ಬರುತ್ತೆ. ಕುಂತಿದೇವಿ ಪ್ರಾರ್ಥನೆ ಬರುತ್ತೆ. ಮತ್ತೆ ಭೀಷ್ಮರ ದೇಹತ್ಯಾಗ, ಮತ್ತು ದ್ವಾರಕೆಗೆ ದೇಹತ್ಯಾಗ ಆದ್ಮೇಲೆ ದ್ವಾರಕೆಗೆ ಕೃಷ್ಣ ಪ್ರಯಾಣ ಮಾಡೋದು, ದ್ವಾರಕಾವಾಸಿಗಳದು ಈ ಹಸ್ತಿನಾಪುರದ ವಾಸಿಗಳದು ಕೃಷ್ಣ ಹೋಗ್ಬೇಕಾದ್ರೆ ಯಾವ ತರ ಮೂಡಿತ್ತು, ಯಾವ ತರ ಅವ್ರನ್ನ ಬೀಳ್ಕೊಟ್ರು ಅನ್ನೋದು. ಮತ್ತೆ ದ್ವಾರಕೆಗೆ ಕೃಷ್ಣ ಹೋದಾಗ ಒಂದು ಯಾವ ತರ ರಿಸೀವ್ ಮಾಡಿದ್ರು ಕೃಷ್ಣನ ಅಂತ ಅದೊಂದು ಬರುತ್ತೆ. ಪರೀಕ್ಷಿತ್ ಮಹಾರಾಜಂದು ಜನನ ಯಾವ ತರ ಆಯ್ತು, ಏನ್ ಪರೀಕ್ಷಿತ್ ಮಹಾರಾಜನ ಬಗ್ಗೆ ಕೇಳ್ತಾ ಇದ್ದೀರಾ, ಜನನ ಯಾವ ತರ ಆಯ್ತು ಅಂತ ಬರುತ್ತೆ. ಧೃತರಾಷ್ಟ್ರನ ಗೃಹತ್ಯಾಗ, ಧೃತರಾಷ್ಟ್ರ ಇಲ್ಲಿ ಗೃಹತ್ಯಾಗ ಯಾವ ತರ ಮಾಡ್ದ, ಭಗವಂತನ ಪ್ರಾಪ್ತಿ ಹೆಂಗ್ ಮಾಡ್ದ, ಅವನ ಇಷ್ಟೆಲ್ಲ ಧೃತರಾಷ್ಟ್ರ ಇದಾಗಿದ್ರು ಕೂಡ ಅವನು ಭಗವಂತನ ಪ್ರಾಪ್ತಿ ಹೆಂಗ್ ಮಾಡ್ದ ಅಂತಾನು ಬರುತ್ತೆ. ಮತ್ತೆ ಲಾಸ್ಟ್ಗೆ ಕೃಷ್ಣನ ಅಂತರ್ಧನ, ಕೃಷ್ಣ ಈ ಭೌತಿಕ ಪ್ರಪಂಚ ಬಿಟ್ಟು ಅಂತರ್ಧನ ಯಾವ ತರ ಆದ, ಇದು ತುಂಬಾ ಜನಕ್ಕೆ ಇದಾಗಿದೆ. ಕೃಷ್ಣ ಯಾವ ತರ ಭಗವಂತನ ಧಾಮಕ್ಕೆ ಹೋದ ಅವನು, ಅದನ್ನು ಕೂಡ ಇಲ್ಲಿ ಬರುತ್ತೆ. ಮತ್ತೆ ಪಾಂಡವರ ನಿವೃತ್ತಿ, ಯಾವಾಗ ಕೃಷ್ಣ ಅಂತರ್ಧನ ಆದ್ನೋ ಆಮೇಲೆ ಪಾಂಡವರು ಕೂಡ ಈ ಭೌತಿಕ ಪ್ರಪಂಚ ಬಿಟ್ಟು ಹೋಗ್ತಾರೆ. ಸೊ ಅದು ಕೂಡ ಬರುತ್ತೆ. ಪರೀಕ್ಷಿತ್ ಮಹಾರಾಜನು ಈ ಕಲಿಯುಗನ ಸ್ವೀಕಾರ, ಯಾವ ತರ ಪರೀಕ್ಷಿತ್ ಮಹಾರಾಜ್ ಕಲಿಯುಗನ ಸ್ವೀಕಾರ ಮಾಡಿದ್ರು ಅದು ಬರುತ್ತೆ. ಮತ್ತೆ ಕಲಿಗೆ ದಂಡನೆ ಬಹುಮಾನ ಇದು ಬರುತ್ತೆ. ಮತ್ತೆ ಪರೀಕ್ಷಿತ್ ಮಹಾರಾಜನಿಗೆ ಶಾಪ ಬರುತ್ತೆ. ಶ್ರೀಮದ್ ಭಾಗವತಂದು ಅಸ್ತಿತ್ವಕ್ಕೆ ಬರಕ್ಕೆ ಶ್ರೀಮದ್ ಭಾಗವತಂದಲ್ಲಿ ಪರೀಕ್ಷಿತ್ ಮಹಾರಾಜ್ಗೆ ಶಾಪ ಬರುತ್ತಲ್ಲ ಅದು ಬರುತ್ತೆ. ಮತ್ತೆ ಕೊನೆಗೆ ಸುಖದೇವ್ ಗೋಸ್ವಾಮಿಗಳ ಆಗಮನ ಬರುತ್ತೆ. ಇಷ್ಟು 19 ಅಧ್ಯಾಯ ಬರುತ್ತೆ. ಸುಖದೇವ್ ಗೋಸ್ವಾಮಿ ಈ ಅಧ್ಯಾಯ ಈ ಸ್ಕಂದದ ಲಾಸ್ಟ್ ಅಲ್ಲಿ ಬರುತ್ತೆ, ಕೊನೆಯಲ್ಲಿ ಬರ್ತಾರೆ.
ಸೊ ಆಮೇಲೆ ಸೆಕೆಂಡ್ ಚಾಪ್ಟರ್ ಅಲ್ಲಿಂದ ಆಕ್ಚುಲಿ ಸುಖದೇವ್ ಗೋಸ್ವಾಮಿ ಹೇಳ್ತಾ ಹೋಗೋದು. ಅದಕ್ಕಿಂತ ಮುಂಚೆ ವ್ಯಾಸ ಮಹರ್ಷಿಗಳು ಮತ್ತೆ ಸೂತ ಗೋಸ್ವಾಮಿಗಳು ಹೇಳಂತ ಶ್ರೀಮದ್ ಭಾಗವತಂದು ಇದೆಲ್ಲ ಬರುತ್ತೆ. ಸೊ ಈ ತರ ಈ ಅಧ್ಯಾಯ ಮತ್ತೆ ಸೊ ಶ್ರೀಮದ್ ಭಾಗವತಂದಲ್ಲಿ ಅವ್ರು ಹೇಳ್ದಂಗೆ ಈ ಇಷ್ಟು 19 ಅಧ್ಯಾಯದಿಂದ 808 ಶ್ಲೋಕಗಳು ಬರುತ್ತೆ. ಶ್ರೀಮದ್ ಭಾಗವತಂದು ವಿಷಯ ವಸ್ತು ಏನು, ಸೊ ಇದ್ರ ಬಗ್ಗೆನೂ ನಾವು ತಿಳ್ಕೊಬೇಕಾಗಿದೆ. ವಿಷಯ ವಸ್ತು ನೋಡಿ ಸ್ಕ್ರೀನ್ ಮೇಲೆ ಹಾಕಿದ ನೋಡಿ. ಇದು 2ನೇ ಸ್ಕಂದದಲ್ಲಿ 10ನೇ ಅಧ್ಯಾಯ 1ನೇ ಶ್ಲೋಕದಲ್ಲಿ ಬರುತ್ತೆ. ಶುಕದೇವ ಗೋಸ್ವಾಮಿ ಹೇಳ್ತಾರೆ, ಶ್ರೀ ಶುಕೋವಾಚ ಅತ್ರ ಸರ್ಗ ವಿಸರ್ಗಶ್ಚ ಸ್ಥಾನ ಪೋಷಣ ಭೂತಯ ಮನ್ವಂತರ ಈಶಾನುಕತ ನಿರೋಧ ಮುಕ್ತಿ ಆಶ್ರಯ. ಈ ತರ 9 ಸಬ್ಜೆಕ್ಟ್ ಇದೆ. 10 ವಿಷಯ ವಸ್ತು ಇದೆ. ಭಗವದ್ಗೀತೆಯಲ್ಲಿ ಎಷ್ಟು ವಿಷಯ ವಸ್ತು? 5. ಈಶ್ವರ, ಜೀವಿ, ಪ್ರಕೃತಿ, ಕಾಲ, ಕರ್ಮ. ಇದ್ರ ಬಗ್ಗೆ ವಿಸ್ತಾರವಾಗಿ ಭಗವದ್ಗೀತೆಯಲ್ಲಿ ನೋಡ್ತೀವಿ ಪೂರ್ಣ ಪ್ರಮಾಣದಲ್ಲಿ. ಅಂದ್ರೆ ಎಲ್ಲಾ ವಿಷಯನೂ ಕೂಡ 5 ವಸ್ತುಗೆ ಸಂಬಂಧಪಡುತ್ತದೆ ಒಂದಲ್ಲ ಒಂದು ರೀತಿಯಲ್ಲಿ. ಭಗವದ್ಗೀತೆಯಲ್ಲಿ 5 ವಸ್ತು: ಈಶ್ವರ, ಜೀವಿ, ಪ್ರಕೃತಿ, ಕಾಲ, ಕರ್ಮ. ಇದು ಭಗವದ್ಗೀತೆ ವಿಷಯ ವಸ್ತು. ಶ್ರೀಮದ್ ಭಾಗವತಂ ವಿಷಯ ವಸ್ತು ಇದು ಹೇಳ್ತಾರೆ. ಅತ್ರ ಸರ್ಗೋ ವಿಸರ್ಗಸ್ಥ ಸ್ಥಾನ ಭೂಷಣ ಭೂತಯ. ಅತ್ರ ಅಂತಂದ್ರೆ ಶ್ರೀಮದ್ ಭಾಗವತಂದಲ್ಲಿ ಇದ್ರಲ್ಲಿ ಹೇಳ್ತಾ ಇರೋದು ಸರ್ಗ ಅಂದ್ರೆ ಸೃಷ್ಟಿ. ಮೊದಲನೇ ಸೃಷ್ಟಿ ಯಾವ ತರ ಆಯ್ತು ಇದ್ರ ಬಗ್ಗೆ ವಿಸ್ತಾರವಾಗಿ ಬರುತ್ತೆ. ಅಂದ್ರೆ ಏನು ಇರ್ಲಿಲ್ಲ, ಮೊದಲನೇ ಸೃಷ್ಟಿ ಯಾವ ತರ, ಜಸ್ಟ್ ಎಲ್ಲಾ ಭೌತಿಕ ಪ್ರಪಂಚ ಸೃಷ್ಟಿ ಆಯ್ತು. ಅದಕ್ಕೆ ಏನೇನ್ ಬೇಕು ಅಂತ ಮೇನ್ ಮುಖ್ಯವಾಗಿ ಏನ್ ಬೇಕು ಅದು ಸೃಷ್ಟಿ ಆಯ್ತು. ಅದು ಭಗವಂತನ ಕಡೆಯಿಂದ ಆಗಿದ್ದು. ವಿಸರ್ಗ ಅಂದ್ರೆ 2ನೇ ಸೃಷ್ಟಿ, ಸೆಕೆಂಡರಿ ಕ್ರಿಯೇಟರ್ ಅಂತ ಹೇಳ್ತೀವಿ. ಫಸ್ಟ್ ಕ್ರಿಯೇಷನ್ ಅಂಡ್ ಸೆಕೆಂಡರಿ ಕ್ರಿಯೇಷನ್. ಈ ಸೆಕೆಂಡರಿ ಕ್ರಿಯೇಷನ್ ಬ್ರಹ್ಮ ಮಾಡ್ತಾನೆ. ಎಲ್ಲ ಇರುತ್ತೆ, ಇದು ಡೀಟೇಲ್ ಆಗಿ ಬರುತ್ತೆ ಎಲ್ಲ ವಿಷಯದಲ್ಲೂ ಮುಂದೆ. ಸೆಕೆಂಡ್ ಕ್ರಿಯೇಷನ್ ಮಾಡ್ತಾನೆ. ಫಸ್ಟ್ ಭೌತಿಕ ಪ್ರಪಂಚ ಅಸ್ತಿತ್ವಕ್ಕೆ ಬಂದ ಮೇಲೆ ಅದರಲ್ಲಿ ಏನೇನ್ ಬೇಕು ಮೆಟೀರಿಯಲ್ ಎಲ್ಲ ಕೊಟ್ಟಿರ್ತಾನೆ, ಅದನ್ನ ಉಪಯೋಗಿಸ್ಕೊಂಡು ಬ್ರಹ್ಮನು ಕ್ರಿಯೇಟ್ ಮಾಡ್ತಾ ಹೋಗ್ತಾನೆ. ಇದು ವಿಸರ್ಗ. ಸೊ ಸ್ಥಾನ, ಇದ್ರಲ್ಲಿ ಕ್ರಿಯೇಷನ್ ಆದಾಗ ಯಾವ್ಯಾವ ಲೋಕಗಳು ಎಲ್ಲೆಲ್ಲಿದೆ, ಅದ್ರದ್ದು ಸ್ಥಾನ ಏನು, ಎಲ್ಲಿ ಗ್ರಹಯುಗಳು ಯಾವ ತರ ಇದೆ, ಬೇರೆ ಬೇರೆ ಸರ್ಗ ಎಲ್ಲಿದೆ, ಮತ್ತೆ ಬ್ರಹ್ಮನ್ ಲೋಕ ಎಲ್ಲಿದೆ, 17-14 ಪ್ಲಾನೆಟರಿ ಸಿಸ್ಟಮ್ ಏನಿದೆ ಅದ್ರದ್ದು ಸ್ಥಾನ, ಲೋಕಗಳ ಸ್ಥಾನ ಬರುತ್ತೆ. ಪೋಷಣಂ, ಇದಾದ್ಮೇಲೆ ಪೋಷಣ ಬರುತ್ತೆ, ರಕ್ಷಣೆ. ಇದನ್ನ ಭಗವಂತ ಯಾವ ತರ ರಕ್ಷಣೆ ಮಾಡ್ತಾ ಇದ್ದಾನೆ, ನಾರಾಯಣ ಯಾವ ತರ ರಕ್ಷಣೆ ಮಾಡ್ತಾ ಇದ್ದಾನೆ ಎಂದು ಪೋಷಣ ಬರುತ್ತೆ. ಊತಯ ಅಂತಂದ್ರೆ ಪ್ರಚೋದನೆ. ಸೊ ಇದು ಎಲ್ಲದಕ್ಕೂ ಈ ಲೋಕಗಳು ಸೃಷ್ಟಿಯಾಗಿ ಇದಕ್ಕೆಲ್ಲದಕ್ಕೂ ಕಾರಣ ಏನು ಕಾರಣ? ಊತಯ ಅಂತಂದ್ರೆ ಪ್ರಚೋದನೆ. ಅಂದ್ರೆ ಜೀವಿದು ವಾಸನೆ ಇದೆಯಲ್ಲ, ಇದರಿಂದ ಈ ಪ್ರಪಂಚ ನಡೀತಾ ಇದೆಯಲ್ಲ, ಅದಕ್ಕೆ ಊತಯ ಅಂತಾರೆ. ಪ್ರಚೋದನೆ ಎಲ್ಲಿಂದ ಬರ್ತಾ ಇದೆ ಅಂತ, ಈ ಭೌತಿಕ ಪ್ರಪಂಚ ನಡೀತಾ ಇರೋದಕ್ಕೆ ಆ ವಿಷಯ ಬರುತ್ತೆ. ಮನ್ವಂತರ ಅಂತ ಬರುತ್ತೆ. ಇದರಲ್ಲಿ ಮನುಗಳ ಆಡಳಿತ ಯಾವ ತರ ಬರುತ್ತೆ ಅನ್ನೋದು ವಿಷಯ ಬರುತ್ತೆ. ಮತ್ತೆ ಈಶಾನುಕಥ, ಭಗವತ್ ವಿಜ್ಞಾನ, ಭಗವಂತನ ಕಥಾ, ಈಶಾನುಕಥ ಇದರಲ್ಲಿ ಬರುತ್ತೆ. ಮತ್ತೆ ನಿರೋಧ ಅಂದ್ರೆ ಇದೆಲ್ಲ ನಿರೋಧ ಮಾಡಿ ಭಗವಂತನ ಧಾಮಕ್ಕೆ ಯಾವ ರೀತಿ ಹಿಂದಿರುಗೋದು ಆ ವಿಷಯನೂ ಬರುತ್ತೆ. ಮುಕ್ತಿ, ಮೋಕ್ಷ, ಕೊನೆಗೆ ಒಂದು ಜೀವಿ ಯಾವ ತರ ಮೋಕ್ಷ ಪಡೆಯುತ್ತೆ. ಮತ್ತೆ ಸರ್ವಶಕ್ತ ಆಶ್ರಯ, ಸರ್ವಸ್ವಾಗಿರಂತ ಭಗವಂತನ ಆಶ್ರಯ ಪಡೆಯೋದು ಹೆಂಗೆ, ಈ ವಿಷಯ. ಈ 10 ವಿಷಯಗಳು ಬರುತ್ತೆ. ಈ ವಿಷಯಗಳು ತುಂಬಾ ಡೀಟೇಲ್ ಆಗಿ ಅವಾಗ ಚರ್ಚೆ ಆಗ್ತದೆ. ಮತ್ತೆ ಈ ವಿಷಯಗಳು ಸ್ವಲ್ಪ ಮಿಕ್ಸು ಆಗಿದೆ. ಶ್ರೀಮದ್ ಭಾಗವತಂದಲ್ಲಿ ಒಂದು ವಿಷಯ ಆದ್ಮೇಲೆ ತಕ್ಷಣ ಇನ್ನೊಂದು ವಿಷಯ ಆಗುತ್ತೆ, ಇನ್ನೊಂದು ವಿಷಯ, ಈ ತರನ ಬರುತ್ತೆ, ಇಲ್ಲ ಅಂತಲ್ಲ. ಆದ್ರೆ ಮುಖ್ಯವಾಗಿ ಈ ವಿಷಯಗಳು ಅಲ್ಲಲ್ಲಿ ಬೇರೆ ಬೇರೆ ಕಡೆ ಬರುತ್ತೆ. ಅದನ್ನ ನಾವು ಮುಂದೆ ನೋಡ್ತಾ ಹೋಗ್ಬೋದು. ಮತ್ತೆ ಒಂದೊಂದು ಸಬ್ಜೆಕ್ಟ್ ಒಂದೊಂದಕ್ಕೆ ಪೂರ್ಣ ಪ್ರಮಾಣ ಸ್ವಲ್ಪ ಆಲ್ಮೋಸ್ಟ್ ಒಂದು 50-60% ಇದಾಗುತ್ತೆ. ಮೊದಲನೇ 2ನೇ ಸ್ಕಂದ ಬಂದ್ಬಿಟ್ಟು ಸೃಷ್ಟಿ ಬರುತ್ತೆ. ಆಮೇಲೆ 2-3ನೇ ಸ್ಕಂದ ಭಗವಂತನ ಇದು ವಿಸರ್ಗ ಬರುತ್ತೆ, ಅಂದ್ರೆ ಸೆಕೆಂಡರಿ ಕ್ರಿಯೇಷನ್ ಆಗೋದು. 3-4 ರಕ್ಷಣೆ, ಈ ತರ ಬೇರೆ ಬೇರೆ ಗ್ರಹಗಳು ಎಲ್ಲೆಲ್ಲಿದೆ ಸ್ಥಾನ ಬರುತ್ತೆ, ಪೋಷಣೆ ಬರುತ್ತೆ, ಮತ್ತೆ ಪ್ರಚೋದನೆ ಏನಾಯ್ತು ಈ ತರ ಬರುತ್ತೆ. ಒಂದೊಂದು ಅದೇ ತರ ಮೊದಲನೇ ಸ್ಕಂದ ಮತ್ತೆ 2ನೇ ಸ್ಕಂದ ಭಗವಂತಂದು ಪಾದದ ಬಗ್ಗೆ ಬರುತ್ತೆ.
ಮಾನ್ಗೆ ಮೂರನೇದು ನಾಲ್ಕನೇದು ಭಗವಂತಂದು ಮಧ್ಯಭಾಗ ಏನು ಪಾದ ತೊಡೆ ಇದೆಯೋ ಆ ಭಾಗ ಬರುತ್ತೆ. ಮತ್ತೆ ಮತ್ತೆ 5, 6 ಇದೇ ತರ ಮೇಲ್ಮೇಲೆ ಮಗೆ ಪೂರ್ಣ ಅಂದ್ರೆ ಶ್ರೀಮದ್ ಭಾಗವತಂ ಬಂದ್ಬಿಟ್ಟು ಭಗವಂತಂದು ವಾಮಯಾಂಗ ಪೂರ್ತಿ ಅಂಗದ್ದು ಲಕ್ಷಣ ಹೇಳುತ್ತೆ. ಭಗವಂತ ಈ ಶ್ರೀಮದ್ ಭಾಗವತಂ ಭಗವಂತಂದು ಪೂರ್ಣ ನಮ್ ಒಂದು ಚಿತ್ರಣ ಕೊಡುತ್ತೆ. ಅಂದ್ರೆ ಭಗವಂತನ ಯಾವ್ಯಾವ ರೀತಿ ನಾವು ಪಡ್ಕೊಂಡ್ರೆ ಅವನದು ಇದು ಮಾಡಿದ್ರೆ ಅವನು ಯಾವ್ಯಾವ ರೀತಿ ಅಂಗನ ಯಾವ್ಯಾವ ವಿಷಯ ಹೇಳುತ್ತೆ. ಸೊ ಕೊನೆಗೆ ಲಾಸ್ಟ್ಗೆ ನಾವು ಭಗವಂತನ ಮುಖಾರನ್ನು ಹಿಂದಕ್ಕೆ ಹೋಗ್ತೀವಿ. ಅದೇನು ರಕ್ಷಣೆ, ಇವಾಗೇನು ಭಗವಂತನ ಪಾದದ ಬಗ್ಗೆ ನಾವು ಹೋಗ್ತಾ ಇದೀವಿ. ಮೊದಲನೇ ಸ್ಕಂದ, ಎರಡನೇ ಸ್ಕಂದ ಭಗವಂತಂದು ಪಾದದ್ದು. ಓಕೆ, ಆ ಶ್ಲೋಕ ತೆಗೀರಿ. ಸೊ ಈ ತರ ಈ ಶ್ಲೋಕ ಬೇಕಾದ್ರೆ ನೀವು ನೋಡ್ಕೊಬೋದು. 2ನೇ ಸ್ಕಂದ 10ನೇ ಅಧ್ಯಾಯ 1ನೇ ಶ್ಲೋಕ. ಸೊ ಇದು ಆಲ್ಮೋಸ್ಟ್ ಗೊತ್ತಿರುತ್ತೆ ನಿಮಗೆ. ಓಕೆ, ಸೊ ಇವಾಗ ನಾವು 1ನೇ ಅಧ್ಯಾಯ 1ನೇ ಶ್ಲೋಕ, 1ನೇ ಸ್ಕಂದ 1ನೇ ಅಧ್ಯಾಯ 1ನೇ ಶ್ಲೋಕ. ತುಂಬಾ ಮುಖ್ಯವಾಗಿರೋ ಶ್ಲೋಕ. ಮತ್ತೆ ನಾವು ಅವಾಗಲೇ ಒಂದ್ಸರಿ ಚರ್ಚೆ ಮಾಡಿದ್ದೀವಿ, ವಿಷಯ ಹೇಳಿದ್ದೇನೋ ಎಲ್ಲೋ ಗೊತ್ತಿಲ್ಲ. ಸೊ ಶ್ರೀಮದ್ ಭಾಗವತಲ್ಲಿ ಮೊದಲನೇ ಈ ಶ್ಲೋಕ ಭಗವಂತಂದು ಇಷ್ಟ ದೇವ ಪ್ರಾರ್ಥನೆ. ಒಂದು ಗ್ರಂಥನ ಬರೀಬೇಕಾದ್ರೆ ಗ್ರಂಥಕರ್ತರು ಯಾವಾಗ್ಲೂ 3 ವಿಷಯ ಹೇಳ್ತಾರೆ. ಒಂದು ಇಷ್ಟ ದೇವರ ಪ್ರಾರ್ಥನೆ. ಮೊದಲನೇ ಅವ್ರು ಏನೇ ಗ್ರಂಥ ಬರೀಬೇಕಾದ್ರೂ ಇಷ್ಟ ದೇವರ ಪ್ರಾರ್ಥನೆ ಮಾಡ್ತಾರೆ ಗ್ರಂಥಕರ್ತರು. ಇಷ್ಟ ದೇವರ ಪ್ರಾರ್ಥನೆ ಒಂದು. ಮತ್ತೆ ಎರಡನೇದು ವಿಷಯ ವಸ್ತು ಏನು ಅಂತ ಬರೀತಾರೆ. ಅಂದ್ರೆ ಇದನ್ನ ಓದ್ತಾ ಇದ್ದಂಗೆನೆ ನೀವುಗೆ ಈ ವಿಷಯ ಬೇಕಾ ಬೇಡವಾ, ನಾನು ಈ ಬುಕ್ ನ ಓದ್ಬೇಕೋ ಬೇಡವಾ, ಈ ಗ್ರಂಥನ ಓದ್ಬೇಕೋ ಬೇಡವಾ ಅಂತ ಗೊತ್ತಾಗುತ್ತೆ ಅವ್ರಿಗೆ. ಅದರಿಂದ ವಿಷಯ ವಸ್ತು ಏನು ಅಂತ ಬರೀತಾರೆ. ಮೂರನೇದು ಇದ ಅಧ್ಯಯನ ಮಾಡೋದ್ರಿಂದ, ಇದನ್ನ ಓದೋದ್ರಿಂದ, ಇದನ್ನ ನಾವು ಆಚರಣೆ ಮಾಡೋದ್ರಿಂದ ಏನ್ ಫಲ ಇದನ್ನ ನೋಡ್ತಾರೆ, ಇದನ್ನ ಬರೀತಾರೆ. ಈ 3 ಶ್ಲೋಕಗಳು, ಈ 3 ವಿಷಯಗಳು ಇದ್ದೇ ಇರುತ್ತೆ. ಇದು ಇಲ್ಲ ಅವರು ಒಂದೊಂದು ಲೈನಲ್ಲಿ ಬರೀಬಹುದು, ಇಲ್ಲ ಒಂದೊಂದು ಶ್ಲೋಕದಲ್ಲಿ ಬರೀಬಹುದು, ಇಲ್ಲ ಒಂದೊಂದು ಅಧ್ಯಾಯದಲ್ಲಿ ಹೇಳ್ಬೋದು. ಆದ್ರೆ ಈ 3 ಶ್ಲೋಕಗಳಂತೂ ಇದ್ದೇ ಇರುತ್ತೆ ಯಾವುದೇ ಗ್ರಂಥ ಬರೆಯಬೇಕಾರೆ. ಅದೇ ರೀತಿ ಶ್ರೀಮದ್ ಭಾಗವತಂಗೂ ಕೂಡ ವ್ಯಾಸ ಮಹರ್ಷಿ ಇದೇ ತರ ಬರೀತಾರೆ. ಒಂದೊಂದು ಶ್ಲೋಕ ಒಂದೊಂದು ವಿಷಯನ ಹೇಳುತ್ತೆ. ಮೊದಲನೇ ಶ್ಲೋಕ ಬಂದ್ಬಿಟ್ಟು ಇಷ್ಟ ದೇವರ ಪ್ರಾರ್ಥನೆ. ಅವ್ರಿಗೆ ಏನು ಇಷ್ಟ ಆಗಿರುತ್ತೋ ಇದನ್ನ ಮಂಗಳಾಚರಣ ಅಂತ ಕರೀತಾರೆ. ಯಾವುದೇ ಒಂದು ವಿಷಯದಲ್ಲಿ ಮಂಗಳಾಚರಣ ಅಂತ ಕರೀತಾರೆ. ಯಾವುದೇ ಗ್ರಂಥ ಬರೀಬೇಕಾದ್ರೆ, ತುಂಬಾ ಮುಖ್ಯವಾಗಿರೋಂಥ ಗ್ರಂಥಗಳು ಬರೀಬೇಕಾದ್ರೆ ಇದ್ದೇ ಇರುತ್ತೆ. ಮಂಗಳಾಚರಣ ಶ್ಲೋಕಗಳು ಇದ್ದೇ ಇರ್ತವೆ. ಮಂಗಳಾಚರಣ ಶ್ಲೋಕದಲ್ಲಿ 3 ವಿಷಯ ಇರುತ್ತೆ. ಒಂದು ಇಷ್ಟ ದೇವರ ಪ್ರಾರ್ಥನೆ, ಎರಡನೇದು ವಿಷಯ ವಸ್ತು, ಮೂರನೇದು ಬಂದ್ಬಿಟ್ಟು ಈ ಗ್ರಂಥದ ಇದೇನಿದೆ ಯಾವ ರೀತಿ ನಮ್ಮ ಜೀವನಕ್ಕೆ ಅಳವಡಿಸ್ಕೊಳ್ಳೋದು, ಮತ್ತೆ ಯಾವ ರೀತಿ ಅದರಿಂದ ನಮಗೆ ಲಾಭ ಸಿಗುತ್ತೆ ಇದನ್ನ ಹೇಳ್ತಾರೆ. ಸೊ ಅದರಿಂದ ಇದು ಮೊದಲನೇ ಶ್ಲೋಕ ಬಂದ್ಬಿಟ್ಟು ಇಷ್ಟ ದೇವರ ಪ್ರಾರ್ಥನೆ. ಇದನ್ನ ತಿಳ್ಕೊಬೇಕು ನಾವು. ಸೊ ಇಷ್ಟ ದೇವರ ಪ್ರಾರ್ಥನೆಯಲ್ಲಿ ಸ್ವಲ್ಪ ಮಟ್ಟಿಗೆ ವಿಷಯ ವಸ್ತುನೂ ಬರುತ್ತೆ, ಇದರಲ್ಲಿ ಲಾಭನೂ ಬರುತ್ತೆ, ಮತ್ತೆ ಇಷ್ಟ ದೇವರಿಗೆ ಪ್ರಾರ್ಥನೆನೂ ಮಾಡ್ತಾರೆ ಗ್ರಂಥಕರ್ತರು. ಯಾಕೆ ಮಾಡ್ತಾರೆ? ಮಂಗಳಾಚರಣೆ ಯಾಕೆ ಬೇಕಿದು? ನಾನು ಒಂದು ವಿಷಯನ ಬರೆಯಕ್ ಹೋಗ್ತಾ ಇದ್ದೀನಿ, ಮಾಡಕ್ ಹೋಗ್ತಾ ಇದ್ದೀನಿ. ಸೊ ಇದಕ್ಕೆ ಯಾವುದೇ ವಿಘ್ನ ಬರ್ದಂಗೆ ದಯವಿಟ್ಟು ಇದನ್ನ ನೀನು ನೆರವೇರಿಸ್ಬೇಕು, ಇದನ್ನ ಪೂರ್ಣ ಮಾಡ್ಬೇಕು ಅಂತ ನಾವೇನು ಇಷ್ಟ ದೇವರ ಪ್ರಾರ್ಥನೆ ಮಾಡ್ತೀವಲ್ಲ, ಮೊದಲಿಗೆ ಪೂಜೆ ಅಂತ ಮಾಡ್ತೀವಲ್ಲ, ಈಗ ಏನೇ ಭೌತಿಕ ವಿಚಾರ ಮಾಡ್ಬೇಕಾದ್ರೂ ಕೂಡ ವಿಘ್ನೇಶನ್ಗೆ ನಾವು ಪೂಜೆ ಮಾಡ್ತೀವಲ್ಲ, ಅದೇ ತರ ಇಲ್ಲಿ ವ್ಯಾಸ ಮಹರ್ಷಿ ತಮ್ಮ ಇಷ್ಟ ದೇವರ ಪ್ರಾರ್ಥನೆ ಮಾಡ್ತಾರೆ. ಇದರಿಂದನೂ ತಿಳ್ಕೊಬೋದು ವ್ಯಾಸ ಮಹರ್ಷಿ ಸ್ವಯಂ ಭಗವಂತ, ಅವರು ಭಗವಂತನಿಗೇನೆ ಕಡ ಅವರು ಪ್ರಾರ್ಥನೆ ಮಾಡ್ತಾರೆ, ಸ್ವಯಂ ಕೃಷ್ಣನ್ಗೆ ಪ್ರಾರ್ಥನೆ ಮಾಡ್ತಾರಂತ ವಿಷಯ ಇದೆ. ಅದೇ ಬೇರೆ ಯಾವುದೇ ಭಗವಂತ ಬೇರೆ ಅವತಾರಕ್ಕಲ್ಲ, ಸ್ವಯಂ ಕೃಷ್ಣನ್ಗೆನೆ ಪ್ರಾರ್ಥನೆ ಮಾಡ್ತಾರದು. ಸೊ ವ್ಯಾಸ ದೇವರದು ಇಷ್ಟ ದೇವರು ಯಾರು? ಸ್ವಯಂ ಕೃಷ್ಣ ಅಂತ ಇಲ್ಲಿಗೆ ಗೊತ್ತಾಗುತ್ತೆ. ಮುಂದೆನೂ ಕೂಡ ಇದನ್ನ ಸ್ಪಷ್ಟ ಮಾಡ್ತಾರೆ. ಶ್ರೀಮದ್ ಭಾಗವತಂದು ವಾರ್ಡ್ ಇದು. ಶ್ರೀಮದ್ ಭಾಗವತಂ ಎಷ್ಟು ಮಟ್ಟಿಗೆ ಎಲ್ಲರಿಂದ ಮಾನ್ಯತೆ ಪಡೆದಿದೆ, ಮತ್ತೆ ನಮ್ಮ ಗ್ರಂಥಗಳಲ್ಲಿ ಎಲ್ಲಾ ಶಾಸ್ತ್ರಗಳಲ್ಲೂ ಕೂಡ ಎಷ್ಟು ಪ್ರಾಮುಖ್ಯತೆ ಪಡೆದಿದೆ ಅಂತ ನೋಡಿದ್ವಿ. ಅದರಿಂದ ಇದೇ ಅಂತಿಮ ವಾರ್ಡ್. ಹಾಕಿದ್ದನ್ನ ಇಟ್ಕೊಂಡು ಕೂತಿದ್ದೀವಿ ನಾವು ಅಂತಂದ್ರೆ, ನಮ್ಮ ಎಲ್ಲಾ ವಿಷಯ, ನಮ್ಮ ಎಲ್ಲಾ ಇದ್ರಲ್ಲೂ ಕೂಡ ಲಾಸ್ಟ್ ಅಂತಿಮವಾಗಿ ಒಂದು ವಿಷಯ ನಾವು ತಗೋತಾ ಇದೀವಿ ಅಂತಂದ್ರೆ ಶ್ರೀಮದ್ ಭಾಗವತಮಲ್ಲಿ ಈ ತರ ಹೇಳಿದೆ ಅಂದ್ರೆ ಮುಗಿದೋಯ್ತು, ಫೈನಲ್ ವರ್ಡ್ ಅದು. ಬೇರೆ ಗ್ರಂಥಗಳಲ್ಲಿ ಹೇಳಿದ್ಯೋ ಬಿಟ್ಟಿದ್ಯೋ ಕೇಳಲ್ಲ ಯಾರುನು. ಇದನ್ನ ಶ್ರೀಮದ್ ಭಾಗವತಮಲ್ಲಿ ಹೇಳಿದೆ, ಭಗವದ್ಗೀತೆ ಹೇಳಿದೆ, ಮುಗಿದೋಯ್ತು. ಅದಕ್ಕೆ ಎರಡು ಮಾತಾಡಂಗೆ ಇಲ್ಲ ನಾವು. ಈ ವಿಷಯ ಶ್ರೀಮದ್ ಭಾಗವತಮಲ್ಲೇ ಬಂದಿದೆ ಅಂತಂದ್ರೆ ಮುಗಿದೋಯ್ತು.
ಬೇರೆ ಇದರಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆ ಇದ್ದೇ ಇರುತ್ತೆ. ಏನ್ ನಂಬೋದು ಬೇಡವೋ, ಇದು ಬಂದಿದೆಯೋ ಇಲ್ವೋ ಅನ್ನೋದು ಡೌಟು. ಆದ್ರೂ ಕೂಡ ಅದನ್ನ ಆಚರಣೆ ಮಾಡೋದು ಬೇಡವೋ ಅದ್ರಲ್ಲೂ ಡೌಟ್. ಆದರೆ ಶ್ರೀಮದ್ ಭಾಗವತಂದಲ್ಲಿ ಬಂದಿದೆ ಅಂತಂದ್ರೆ ಇದನ್ನ ಆಚರಣೆ ಮಾಡಲೇಬೇಕು, ಇದ್ರ ಬಗ್ಗೆ ತಿಳ್ಕೊಳ್ಳಬೇಕು ಅನ್ನೋದು ಬಂದೇ ಬರುತ್ತೆ. ಅದರಿಂದ ಶ್ರೀಮದ್ ಭಾಗವತಂ ಲಾಸ್ಟ್ ವರ್ಡ್. ಸೊ ಇಷ್ಟ ದೇವರ ಪ್ರಾರ್ಥನೆ ಯಾರು ವ್ಯಾಸ ಮಹರ್ಷಿ ಮಾಡ್ತಾ ಇದ್ದಾರೆ. ಇದು ಸಾಧ್ಯ ಆದ್ರೆ ಈ 3 ಶ್ಲೋಕನೂ ನೀವು ಬಾಯಟ್ ಮಾಡ್ಬೇಕು. ನಾವು ಬಾಯಟ್ ಮಾಡ್ಲೇಬೇಕು. ಮೊದಲನೇದು, ಎರಡನೇದು, ಮೂರನೇದು. ಯಾಕೆಂದ್ರೆ ತುಂಬಾ ಮುಖ್ಯ. ಈ ಮೊದಲನೇ ಸ್ಕಂದದಲ್ಲಿ ಮೊದಲನೇ ಅಧ್ಯಾಯ ಮತ್ತೆ ಎರಡನೇ ಅಧ್ಯಾಯ ತುಂಬಾ ಮುಖ್ಯವಾಗಿದೆ. ಇದು ಪೀಠಿಕೆ ರೂಪದಲ್ಲಿ ತುಂಬಾ ಮುಖ್ಯ. ಕೆಲವೊಂದು ಶ್ಲೋಕಗಳು ಬಾಯಟ್ ಮಾಡಬೇಕು. ಮೊದಲನೇ ಅಧ್ಯಾಯದಲ್ಲಿ ಒಂದು 4-5 ಶ್ಲೋಕ ಬರುತ್ತೆ. ಎರಡನೇ ಅಧ್ಯಾಯದಲ್ಲಂತೂ ಆಲ್ಮೋಸ್ಟ್ ಎಲ್ಲ ಶ್ಲೋಕ, ಒಂದು 15-20 ಶ್ಲೋಕ ಬಾಯಟ್ ಮಾಡಲೇಬೇಕು ನೀವು. ಸೊ ಅಷ್ಟೊಂದು ತುಂಬಾ ಮುಖ್ಯವಾಗಿದೆ. ಏನಂತ ಮುಂದೆ ನೋಡ್ತೀವಿ. ಸೊ ಇವಾಗ ಮೊದಲನೇ ಶ್ಲೋಕ. ಸೊ ನೀವು ಇದನ್ನ ಹೇಳ್ಕೊಬೋದು. ಆಕ್ಚುಲಿ ಎಲ್ಲದು ಇದು ಹೇಳಲೇಬೇಕು. ಸೊ ಇಲ್ಲಿ ಸಾಧ್ಯ ಆಗಿದ್ರೆ ನೀವು ಹೇಳಿ, ಇಲ್ಲ ಅಂತಂದ್ರೆ ನೀವು ಏನು ನಿಮ್ಮ ಹತ್ರ ಬುಕ್ ಇದ್ರೆ ನೋಡ್ಬೋದು, ಇಲ್ಲ ಅಂತಂದ್ರೆ ಬುಕ್ ಇಲ್ಲ ಅಂತಂದ್ರೆ ಹಂಗೆ ಹೇಳ್ಬೋದು. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಜನ್ಮಾದಿಯಸ್ಯ ಯತೋ ಅನ್ವಯತಾ ಇತರತಃ ಚ ಅರ್ಥೇಷು ಅಭಿಜ್ಞಾಸ್ವರಾನ್. ಓಕೆ, ಒಂದೊಂದೇ ವರ್ಡ್ ಎರಡೇ ವರ್ಡ್ ಹೇಳ್ಕೊಡ್ತೀನಿ. ಸೊ ನೀವು ಹೇಳಕ್ ಟ್ರೈ ಮಾಡಿ. ಜನ್ಮಾದಿ ಯಸ್ಯ ಯತೋ ಅನ್ವಯ. ಜನ್ಮಾದಿ ಯಸೋ ತತಃ ಚ ಅರ್ಥೇಷು ಅಭಿಜ್ಞಾಸ್ವರಾನ್. ತರತಃ ಚ ಅರ್ಥೇಷು ಅಭಿಜ್ಞಾಸ್ವರಾನ್. ತೇನೇ ಬ್ರಹ್ಮಹೃದಯ ಆದಿಕವಯೇ. ತೇನೇ ಬ್ರಹ್ಮಹೃದಯ ಆದಿಕವಯೇ. ಮುಹ್ಯಂತಿ ಯಃ ಸೂರಯಃ. ಮುಹ್ಯಂತಿ ಯಃ ಸೂರಯಃ. ತೇಜಾವಾರಿ ಮೃದಾಂ ಯಥಾ ವಿನಿಮಯೋ. ತೇಜೋವಾರಿ ಮೃದಾ ಯಥಾ ವಿನಿಮಯೋ. ಯತ್ತಿಸರ್ಗೋ ಅಮೃಷಾ. ಯತ್ತಿಸರ್ಗೋ ಅಮೃಷಂ. ದಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ. ದಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ. ಸತ್ಯಂ ಪರಮಧೀಮಹಿ. ಸತ್ಯಂ ಪರಮಧೀಮಹಿ. ಇದು ನೋಡಿ, ಶ್ರೀಮದ್ ಭಗವದ್ಗೀತಾ ABCD ಸಬ್ಜೆಕ್ಟ್ ಅಂತ ಹೇಳಿದ್ವಿ. ಅಂದ್ರೆ ನಮ್ಮ ಆಧ್ಯಾತ್ಮಿಕ ಜೀವನದಲ್ಲಿ ABCD ಅಂತ ಹೇಳಿದ್ವಿ. ಸೊ ಶ್ರೀಮದ್ ಭಗವದ್ಗೀತಾ ಶ್ಲೋಕಗಳೆಲ್ಲ ಆಲ್ಮೋಸ್ಟ್ ಸ್ವಲ್ಪ ಈಸಿ ಆಗಿದೆ. ಎರಡೆರಡು ಲೈನು, ಸ್ವಲ್ಪ ಈಸಿ ಸಬ್ಜೆಕ್ಟ್ ಅನ್ಸುತ್ತೆ. ಸಂಸ್ಕೃತ ಆದ್ರೂ ಕೂಡ ಸ್ವಲ್ಪ ಈಸಿ ಅನ್ಸುತ್ತೆ. ಭಾಗವತಂ ಶ್ಲೋಕಗಳು 4 ಲೈನು ಆಲ್ಮೋಸ್ಟ್ ಎಲ್ಲದು ಕೂಡ ಆಲ್ಮೋಸ್ಟ್ ಎಲ್ಲದು ಇಲ್ಲ 80-90%. 4 ಶ್ಲೋಕ ಇದೆ, 4 ಲೈನ್ದು, 2 ಲೈನ್ದು ಇದೆ, 3 ಲೈನ್ದು ಇದೆ. ಆದ್ರೆ ಜಾಸ್ತಿ 4 ಇದೆ ಮತ್ತೆ 2 ಇದೆ. ಸೊ ಅದರಲ್ಲಿ ಸ್ವಲ್ಪ ಟಫ್ ಅನ್ಸುತ್ತೆ ನಮ್ಗೆ. ಇದು ಭಗವದ್ಗೀತೆಗೆ ಹೋಲಿಸ್ಕೊಂಡ್ರೆ ಈ ಶ್ರೀಮದ್ ಭಾಗವತಂ ಸ್ವಲ್ಪ ಟಫ್ ಅನ್ಸುತ್ತೆ ಓದಕ್ಕೆ. ಸೊ ನೀವು ಓದ್ತಾ ಹೋದ್ರೆ ಈಸಿ ಆಗುತ್ತೆ. ಸೊ ಅದನ್ನ ಸ್ವಲ್ಪ ಅಭ್ಯಾಸ ಮಾಡ್ತಾ ಹೋಗಿ. ಸಂಸ್ಕೃತನೂ ನೀವು ಕಲಿತಾ ಹೋಗ್ಬೇಕು. ಇದೇ ಇದು ಬುಕ್ ಇಟ್ಕೊಂಡು ನೋಡ್ಕೊಂಡು ನೀವೇನಾರ ಪದಾರ್ಥ ನೋಡಿದ್ರೆ ಆಲ್ಮೋಸ್ಟ್ ಸಂಸ್ಕೃತದ ವರ್ಡ್ಗಳು ನಿಮ್ಗೆ ಅಭ್ಯಾಸ ಆಗುತ್ತೆ. ಶ್ಲೋಕ ಓದಿದ ತಕ್ಷಣ ಸ್ವಲ್ಪ ಅರ್ಥ ಆಗಕ್ಕೆ ಶುರುವಾಗುತ್ತೆ. ಇನ್ನ ಅಭ್ಯಾಸ ಮಾಡಿದ್ರೆ ಪೂರ್ಣ ಪ್ರಮಾಣದಲ್ಲಿ ಅರ್ಥ ಆಗುತ್ತೆ. ಅದರಿಂದ ಅದನ್ನು ಕೂಡ ನೀವು ಮಾಡ್ಬೋದು. ಸ್ವಲ್ಪ ಟಫ್ ಇದೆ, ಸ್ವಲ್ಪ ನೋಡಕ್ಕೆ. ಸರಿ ಓದ್ತೀನಿ. ಓಂ ನಮೋ ಭಗವತೆ ವಾಸುದೇವಾಯ. ಜನ್ಮಾದಿಯಸ್ಯ ಯತೋ ಅನ್ವಯಾತ್ ಇತರತಾ ಚ ಅರ್ಥೇಷು ಅಭಿಜ್ಞಾಸ್ವರಾನ್. ತೇನೇ ಬ್ರಹ್ಮಹೃದಯಂ ಆದಿಕವಯೇ. ಮುಹ್ಯಂತಿ ಯಃ ಸೂರಯಃ. ತೇಜೋ ವಾರಿ ಮೃದಾಂ ಯಥಾ ವಿನಿಮಯೋ. ಯತ್ರ ತಿಸರ್ಗೋ ಅಮೃಷಾ. ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ. ಸತ್ಯಂ ಪರಮಧೀಮಹಿ. ಸೊ ವೇದವ್ಯಾಸರು ಮೊದಲಿಗೆ ತಮ್ಮ ಇಷ್ಟ ದೇವರ ಪ್ರಾರ್ಥನೆಯಲ್ಲಿ ಭಗವಂತನ ಪೂರ್ಣ ಪ್ರಮಾಣದ ಚಿತ್ರಣ ಕೊಡ್ತಾ ಇದ್ದಾರೆ. ಶ್ರೀಕೃಷ್ಣಂದು
ಅವರು ಯಾವ ತರ ಇದ್ದಾರೆ, ಅವ್ರು ಯಾವ ತರ ಜ್ಞಾನ ಕೊಟ್ರು, ಅವರು ಬ್ರಹ್ಮ ಇದನ್ನ ಯಾವ ತರ ಮಾಡ್ದ. ಸೊ ಇದ್ರದ್ದು ಚಿತ್ರಣ ಕೊಡ್ತಾ ಇದ್ದಾರೆ. ಅವನು ಪೂರ್ಣ ಪ್ರಮಾಣದಲ್ಲಿ ಒಂದು ಚಿತ್ರಣ ಕೊಡ್ತಾ ಇದ್ದಾರೆ. ಸೊ ಇದನ್ನ ಪೂರ್ಣ ಡೀಟೇಲ್ ಆಗಿ ಹೋಯ್ತೀನಿ ಅಂತಂದ್ರೆ ಈ ಶ್ಲೋಕನೇ ತಿಂಗಳನ್ಗಟ್ಲೆ ಮಾಡ್ಬೋದು. ಅಷ್ಟು ಹೋದ್ರೆ ನಮ್ಗೆ ಅಷ್ಟೊಂದು ಬೇಕಾಗಿಲ್ಲ. ಸೊ ಇದಕ್ಕೆ ಒಬ್ಬರು ಆಚಾರ್ಯ ಇದ್ದಾರೆ, 100 ಅರ್ಥ ಬರೆದಿದ್ದಾರೆ. ಹೇಳ್ತೀನಿ ಆಮೇಲೆ. ಈ ಶ್ಲೋಕಕ್ಕೆ 100 ಅರ್ಥ ಬರೆದಿದ್ದಾರೆ, 100 ತರ ಅರ್ಥ ಬರೆದಿದ್ದಾರೆ. ಇದಕ್ಕೆ ಬರ್ದಿದ್ದಾರಂತೆ, ನಾವು ಓದಿಲ್ಲ, ಹೇಳ್ತಾರೆ. ಸೊ ಎಲ್ಲಾ ಕಥೆಗಳೆಲ್ಲ ದೊಡ್ಡವರು ಹೇಳ್ತಾರೆ ಇದನ್ನ. ಸೊ ಅಂದ್ರೆ ಅಷ್ಟೊಂದು ಅರ್ಥ ಇದೆ ಇದಕ್ಕೆ, ಈ ಶ್ಲೋಕಕ್ಕೆ ಅಷ್ಟೊಂದು ಅರ್ಥ ಇದೆ ಅಂತ ಹೇಳ್ತಾರೆ. ಆದ್ರೆ ನಾವು ಅಟ್ಲೀಸ್ಟ್ ಮೇಲ್ಗಡೆ ಇರೋಂಥ ಅರ್ಥ, ಸ್ವಲ್ಪ ಸರಳವಾಗಿರೋಂಥ ಅರ್ಥನ ತಿಳ್ಕೊಂತ ಹೋದ್ರೆ ಸಾಕು ಅನ್ಸುತ್ತೆ. ಏನ್ ಪ್ರಭುಪಾದ್ ಬರ್ದಿದಾರೋ ಅದನ್ನ ಓದಿದ್ರೆ ಸಾಕು ಅನ್ಸುತ್ತೆ ನಮ್ಗೆ ಸದ್ಯದ ಪೊಸಿಷನ್ ಅಲ್ಲಿ. ಸೊ ಮುಂದೆ ಇದ್ರದ್ದು ರಿಪೀಟ್ ಆಗ್ತಾನೆ ಇರುತ್ತೆ ಈ ಶ್ಲೋಕ. ಮತ್ತೆ ಏನಾರ ವಿಷಯ ಬಂದಾಗ ಇದ್ರದ್ದು ರಿಪೀಟ್ ಆಗ್ತಾ ಇರುತ್ತೆ. ಅವಾಗ ಮತ್ತೆ ಇದನ್ನ ಕಲಿತಾ ಇರ್ತೀವಿ. ಸದ್ಯಕ್ಕೆ ನಾವು ಮುಂದೆ ಇದನ್ನ ಸ್ವಲ್ಪ ಕಲ್ತ್ಕೋಬೇಕು ಅಂದಾಗ ಮೇಲ್ಗಡೆ ಅರ್ಥ ಏನ್ ಪ್ರಭುಪಾದ ಅರ್ಥ ಹೇಳಿದಾರೋ ಅಷ್ಟನ್ನ ಕಲ್ತ್ಕೊಂಡ್ರೆ ಸಾಕು ಅನ್ಸುತ್ತೆ. ಸೊ ಅದನ್ನೇ ಸ್ವಲ್ಪ ಓದ್ತಾ ಹೋಗೋಣ. ಓಂ ನಮೋ ಭಗವತೆ ವಾಸುದೇವಾಯ. ಸೊ ಈ ಒಂದು ವರ್ಡ್ ಮೇಲೆನೆ ತಿಂಗಳನ್ಗಟ್ಲೆ ವ್ಯಾಖ್ಯಾನ ಮಾಡ್ಬೋದು ಅಂತಾರೆ ಆಚಾರ್ಯರು. ಸೊ ಮಾಡಿದ್ದಾರೆ ಕೂಡ. ಭಕ್ತಿ ಸಿದ್ಧಾಂತ ಸರಸ್ವತಿ ಠಾಕೂರು ಸತತವಾಗಿ 3 ತಿಂಗಳು ಕಾಲ ಇದು ಒಂದೇ ಶ್ಲೋಕದ ಬಗ್ಗೆ ಹೇಳಿದ್ರು. 3 ತಿಂಗಳು ಕಾಲ ಇದು ಒಂದೇ ಶ್ಲೋಕದ ಬಗ್ಗೆ ಹೇಳಿದ್ದಾರೆ ಅಂತಂದ್ರೆ ನೋಡ್ಕೊಳ್ಳಿ ಎಷ್ಟು ಇದಾಗಿದೆ ಅಂತ. ಸೊ ಆಚಾರ್ಯರದ್ದು ಅಷ್ಟೊಂದು ಜ್ಞಾನ ಇರುತ್ತೆ, ಅಷ್ಟೊಂದು ಅದರ ಬಗ್ಗೆ ವಿವರಣೆ ಮಾಡ್ತಾರೆ, ಆಗತ್ತೆ. ಸೊ ನಮ್ಮಂತಾರೆ ಓಂ ನಮೋ ಭಗವತೆ ವಾಸುದೇವಾಯ. ಸೊ ಓಂ ಅಂದ್ರೆ ನಮ್ಮ ಇಡೀ ಶಾಸ್ತ್ರನೆಲ್ಲನು ಒಟ್ಟುಗೂಡಿಸಿದ್ರೆ ಈ ಓಂ ಅನ್ನೋ ಒಂದು ಇದಕ್ಕೆ ಒಟ್ಟಿಗೆ ಸೇರಿಸ್ಬೋದು. ಎಲ್ಲಾವುದು ಅಡಗಿದೆ. ಓಂ ಅಂದ್ರೆ ಭಗವಂತನ ಸಂಬೋಧನೆ ಮಾಡಕ್ಕೋಸ್ಕರ, ಭಗವಂತನ ಎಲ್ಲಾ ವಿಷಯಗಳನ್ನ ಸಂಬೋಧನೆ ಮಾಡಕ್ಕೋಸ್ಕರ ಓಂ ಅಂತ ಹೇಳ್ತೀವಿ. ಓಂ ಅದಕ್ಕೆ ಮೊದಲನೇ ವರ್ಡೇ, ನೀವು ಯಾವುದೇ ಮಂತ್ರ ತಗೊಳ್ಳಿ ಓಂ ಇಂದಾನೆ ಶುರುವಾಗುತ್ತೆ. ಓಂ ಸತತ್ ಅಂತಾನೆ ಶುರುವಾಗುತ್ತೆ. ಸೊ ಓಂ ಅಲ್ಲಿ ಇಡೀ ನಮ್ಮ ಶಾಸ್ತ್ರದ ತಿರುಳು ಅಡಗಿದೆ ಈ ಓಂ ಅನ್ನೋ ಶಬ್ದದಲ್ಲಿ. ಅದಕ್ಕೆ ಈ ಭಗವಂತನಿಗೆ ಎಸ್ಪೆಷಲಿ ಭಗವಂತನಿಗೆ ಬಳಸ್ತಾರೆ ಓಂ ನಮೋ. ನಾನು ನಮಸ್ಕಾರ ಮಾಡ್ತಾ ಇದ್ದೀನಿ. ಯಾರು? ಭಗವತೆ ವಾಸುದೇವ. ಅವನು ಭಗವಂತ ವಾಸುದೇವ. ಯಾರಾಗಿದ್ದಾನೆ ಅವನು? ವಾಸುದೇವಾಯ. ವಾಸುದೇವ ಅಂತಂದ್ರೆ ವಸುದೇವನ ಪುತ್ರ ಅಂತ. ಈ ವಾಸುದೇವ ಅನ್ನೋದಕ್ಕೆ ಬೇರೆ ಬೇರೆ ಅರ್ಥಗಳಿದೆ. ಆದ್ರೆ ನಾರ್ಮಲ್ ಅರ್ಥ ಬಂದ್ಬಿಟ್ಟು ವಸುದೇವನ ಪುತ್ರ ಆಗಿರಂತ ವಾಸುದೇವಾಯ ಅಂತವನಿಗೆ ನಾನು ನಮಸ್ಕಾರ ಮಾಡ್ತೀನಿ ಅಂತ ಹೇಳ್ತಾ ಇದಾರೆ. ಯಾವ ತರ ಇದ್ದಾನೆ ಈ ವಾಸುದೇವನವನ್, ಯಾವ ತರ ಹೇಳಿದಾನೆ ಹೇಳ್ತಾರೆ ನೋಡಿ. ಜನ್ಮಾದಿ ಅಸ್ಯ, ಜನ್ಮ ಆದಿ, ಸೃಷ್ಟಿ ಸ್ಥಿತಿ ಮತ್ತೆ ಲಯ. ಜನ್ಮಾದಿ, ಜನ್ಮ ಅಂತಂದ್ರೆ ಜನ್ಮ ಆದಿ, ಜನ್ಮದಿಂದ ಮುಂದುವರ್ಸಿ ಅಂತ. ಆದಿ ಅಂತಂದ್ರೆ ಮುಂದುವರ್ಸಿ. ಏನ್ ಹೇಳ್ತಾರೆ? ಸೃಷ್ಟಿ ಸ್ಥಿತಿ ಲಯ. ಈ ಜನ್ಮ ಮತ್ತೆ ಸೃಷ್ಟಿ ಸ್ಥಿತಿ ಲಯ ಅಸ್ಯ, ಅದೇ ಈ ವ್ಯಕ್ತ ಬ್ರಹ್ಮಾಂಡ. ಜನ್ಮಾದಿ ಅಸ್ಯ. ಸೊ ಸಂಸ್ಕೃತ ತುಂಬಾ ಅದ್ಭುತವಾಗಿರೋಂಥ ಲ್ಯಾಂಗ್ವೇಜ್. ಒಂದೊಂದು ವರ್ಡ್ಗೆ ಮಿನಿಮಮ್ 10 ಅರ್ಥ ಇರ್ತವೆ. ಸೊ ಅದರಿಂದ ಇಲ್ಲಿ ಯಾವ ರೀತಿ ಅರ್ಥ ಮಾಡಿದ್ದಾರೆ ಅಂತಂದ್ರೆ, ಮತ್ತೆ ಇನ್ನೊಂದು ತಿಳ್ಕೊಳ್ಳಿ, ಈ ಪ್ರಭುಪಾದ್ ಪರ್ಪೋರ್ಟ್ ಏನಿದಾವೆ ಇದು ಭಕ್ತಿ ವೇದಾಂತ ಪರ್ಪೋರ್ಟ್ ಅಂದ್ರೆ ಭಾವಾರ್ಥ. ಪ್ರಭುಪಾದ್ ಎಲ್ಲಾ ವಿಷಯನೂ ಕೂಡ ಭಕ್ತಿಗೆ ಸಂಬಂಧ ಪಟ್ಟಂಗೆ ಬರೀತಾರೆ. ನೀವೇನೇನ್ ನೋಡಿ, ಯಾವುದೇ ನೋಡಿ, ಅಲ್ಲಿ ಭಕ್ತಿ ಅಂತಾರೆ, ಭಕ್ತಿ ಸೇವೆ ಅಂತಾನೆ ಬರೀತಾರೆ ಇವರು. ಎಲ್ಲಾದು ಕೂಡ ಇದನ್ನ ಭಕ್ತಿ ವೇದಾಂತ ಭಾವಾರ್ಥ ಅಂತಾನೆ ಕರೀತಾರೆ. ಬೇರೆ ಏನ್ ಮಾಡ್ತಾರೆ? ಜ್ಞಾನ ಮಿಕ್ಸ್ ಮಾಡ್ತಾರೆ, ಅದಕ್ಕೆ ಕರ್ಮಕಾಂಡನ ಮಿಕ್ಸ್ ಮಾಡ್ತಾರೆ, ಬೇರೆ ಬೇರೆ ವಿಷಯಗಳನ್ನ ಮಿಕ್ಸ್ ಮಾಡಿ ಬರೀತಾರೆ. ಆದ್ರೆ ಪ್ರಭುಪಾದ್ ಬರ್ದಿದ್ದೇನು? ಭಕ್ತಿ ವೇದಾಂತ ಪರ್ಪೋರ್ಟ್. ಭಕ್ತಿ ಮತ್ತೆ ವೇದಾಂತ ಜ್ಞಾನ, ಇದನ್ನು ಭಕ್ತಿ ಮಿಶ್ರಿತವಾಗಿರೋಂಥದ್ದು. ಭಕ್ತಿ ಯಾವುದೇ ಭಾವಾರ್ಥ, ಭಕ್ತಿ ಮಿಶ್ರಿತವಾಗಿರೋಂಥ ಭಾವಾರ್ಥನ ಬರೀತಾರೆ. ಅದರಿಂದ ನಾವಿಲ್ಲಿ ಪ್ರಭುಪಾದ ಏನೇ ಮಾಡ್ತಾ ಇದ್ರು ಕೂಡ, ಏನೇ ಅರ್ಥ ಬರ್ದಿದ್ರು ಕೂಡ ಅದು ಭಕ್ತಿಗೆ ಅನ್ವಯ ಆಗುತ್ತೆ. ಅಸ್ಯ, ಈ ವ್ಯಕ್ತ ಬ್ರಹ್ಮಾಂಡದ ಜನ್ಮ, ಸೃಷ್ಟಿ ಮತ್ತೆ ಸ್ಥಿತಿ. ನೋಡಿ, ಏ ಸ್ವಾಮಿ, ವಾಸುದೇವ ಪುತ್ರನಾದ ಕೃಷ್ಣನೇ ಸರ್ವವ್ಯಾಪ್ತಿ ದೇವತಮ ಪರಮಪುರುಷ, ನಿನಗೆ ಭಕ್ತಿಪೂರ್ವಕವಾಗಿ ನಮಿಸುತ್ತೇನೆ ಅಂತ ಹೇಳ್ತಾರೆ. ದೇವೋತ್ತಮನಾದ ಶ್ರೀಕೃಷ್ಣನು ಪರಮ ಸತ್ಯ. ಅವನು
ಪರಮಸತ್ಯ ಆಗಿದ್ದಾನೆ ಜನ್ಮಾದ್ಯಸ. ದೃಷ್ಟಿಗೋಚರವಾದ ಸಮಸ್ತ ಲೋಕಗಳ ಸೃಷ್ಟಿ ಸ್ಥಿತಿ ಲಯಗಳಿಗೆ ಆದ್ಯ ಕಾರಣನಾದ ಶ್ರೀಕೃಷ್ಣನು ಕಾರಣ ಪುರುಷನಾದ್ದರಿಂದ ನಾನು ಅವನ ಧ್ಯಾನ ಮಾಡುತ್ತೇನೆ. ಇದನ್ನ ಲಾಸ್ಟ್ ಹೇಳ್ತಾರೆ, ಸತ್ಯಂ ಪರಮಧೀಮಯಿ ಲೈನ್ಗೆ ಹೇಳ್ತಾ ಇರೋದು ಇದು. ಏನೋ ಅವನೇ ಎಲ್ಲಾ ಈ ದೃಷ್ಟಿಗೋಚರವಾದ ಸಮಸ್ತ ಲೋಕಗಳ ಸೃಷ್ಟಿ ಸ್ಥಿತಿ ಲಯ ಏನು ನಮ್ಮ ದೃಷ್ಟಿಗೆ ಗೋಚರ ಆಗ್ತಾ ಇದೆಯೋ, ಯಾವುದೇ ಈ ಭೌತಿಕ ಪ್ರಪಂಚ ನಮ್ಮ ದೃಷ್ಟಿಗೆ ಗೋಚರ ಆಗ್ತಾ ಇದೆ, ಅದೇ ತರ ನಮ್ಮ ದೃಷ್ಟಿಗೆ ಬರ್ತಾ ಇರೋದು ಶಾಸ್ತ್ರಗಳ ಮುಖಾಂತರ ಇನ್ನೊಂದು ದೃಷ್ಟಿಗೆ ಬರ್ತಾ ಇರೋದು ಆಧ್ಯಾತ್ಮಿಕ ಪ್ರಪಂಚ. ಏನೇನೋ ಇದೆಯೋ ಸೃಷ್ಟಿ ಸ್ಥಿತಿ ಲಯ ಆಗ್ತಾ ಇದೆಯೋ ನಮ್ಗೆ ಗೊತ್ತಿರೋಂತ ಇಲ್ಲ, ನಮ್ಮ ಶಾಸ್ತ್ರದಿಂದ ಆಗಿರೋಂತ ಇದರಿಂದ ಅದಕ್ಕೆ ಆದ್ಯ ಕಾರಣನಾದ, ಅದಕ್ಕೆ ಕಾರಣ ಪುರುಷನಾದ. ಸೊ ಅಂದ್ರೆ ಏನು, ಸೃಷ್ಟಿ ಸ್ಥಿತಿ ಲಯ ಎಲ್ಲರ ಯಾವ್ದ್ರಿಂದ ಬರ್ತಾ ಇದೆ? ಸ್ವಯಂ ಭಗವಂತನಿಂದ, ಕೃಷ್ಣನಿಂದ ಬರ್ತಾ ಇರೋದು, ಕೃಷ್ಣನಿಂದ. ಸೊ ಆದ್ಯ ಕಾರಣ, ಮೂಲ ಕಾರಣ. ಇದು ನೋಡಿ, ಸೃಷ್ಟಿಗೆ ಎರಡು ಕಾರಣ ಇದೆ. ಆವಾಗಲೇ ಬಂತು ಸೃಷ್ಟಿ ವಿಸರ್ಗ, ಸರ್ಗ ವಿಸರ್ಗ ಅಂತ. ಮೊದಲನೇ ಕಾರಣ ಬಂದು ಭಗವಂತ, ಎರಡನೇ ಕಾರಣ ಬಂದು ಬ್ರಹ್ಮ ಬರ್ತಾರೆ, ಮತ್ತೆ ಮತ್ತೆ ಬೇರೆ ಬೇರೆಯವರೆಲ್ಲ ಸೃಷ್ಟಿ ಮಾಡ್ತಾ ಬರ್ತಾರೆ. ಸ್ವಲ್ಪ ಸ್ವಲ್ಪ ವಿಷ್ಣು ಶಿವನು ಕೆಲವೊಂದು ಸೃಷ್ಟಿ ಮಾಡ್ತಾನೆ, ಬ್ರಹ್ಮನು ಕೂಡ ಸ್ವಲ್ಪ ಸೃಷ್ಟಿ ಮಾಡ್ತಾನೆ. ಸೊ ಆದ್ರೆ ಆದ್ಯ ಕಾರಣ ಯಾರು? ಈ ಸೃಷ್ಟಿ ಸ್ಥಿತಿ ಲಯಕ್ಕೆ ನೋಡಿ, ಸೃಷ್ಟಿನ ಮಾಡೋದು ಬ್ರಹ್ಮ ಮಾಡ್ತಾನೆ ಅಂತ ಹೇಳ್ತೀವಿ, ಯಾವುದು ಸೆಕೆಂಡರಿ ಕ್ರಿಯೇಷನ್. ಸ್ಥಿತಿನ ನಾರಾಯಣ ಸ್ವಯಂ ನಾರಾಯಣನ ವಹಿಸ್ಕೊಂಡಿದ್ದಾನೆ, ಲಯನ ಶಿವ ನಾರಾಯಣ ರೂಪ ಇನ್ನೊಂದು ಶಿವ ಮಾಡ್ತಾರೆ. ಸೊ ಆದ್ರೆ ಇದಕ್ಕೆಲ್ಲ ಆದ್ಯ ಕಾರಣ ಯಾರು? ಈ ಮೂರಕ್ಕೂ ಆದ್ಯ ಕಾರಣ ಭಗವಂತನೇ, ಮೂಲ ಕಾರಣ. ಅದನ್ನ ಬೇರೆಯವ್ರು ಕೊಟ್ಟು ಅದನ್ನ ಮಾಡಿಸ್ತಾನೆ ಅಷ್ಟೇ. ಮೂಲ ಕಾರಣ ಮಾತ್ರ ಭಗವಂತ ಆದ್ಯ. ನೋಡಿ, ಅದಕ್ಕೆ ಆದ್ಯ ಕಾರಣನಾದ ಶ್ರೀಕೃಷ್ಣನು. ಸೊ ಭಗವಂತನೇ ಮೂಲ ಕಾರಣ ಇದಕ್ಕೆಲ್ಲ ಅಂತ ಕಾರಣ ಪುರುಷನಾದ್ದರಿಂದ ನಾನು ಅವನ ಧ್ಯಾನ ಮಾಡಿ. ಸೊ ಯಾಕೆ ನಾನು ಧ್ಯಾನ ಮಾಡ್ತಾ ಇದ್ದೀನಿ? ಮೂಲವಾಗಿ ವೇದವ್ಯಾಸರು ಹೇಳ್ತಾ ಇದ್ದಾರೆ, ನಾನ್ ಧ್ಯಾನ ಮಾಡ್ತಾರಂತ ವಸ್ತು ಯಾವ ತರ, ಯಾವ ವ್ಯಕ್ತಿ ಯಾವ ತರ ಇದ್ದಾನೆ, ಯಾಕೆ ನಾನು ಧ್ಯಾನ ಮಾಡ್ತಾ ಇದ್ದೀನಿ ಅವನು, ಯಾಕೆ ಅಂತಂದ್ರೆ ಮೂಲ ಸೃಷ್ಟಿ ಸ್ಥಿತಿ ಲಯಗಳಿಗೆ ಆದ್ಯ ಕಾರಣ ಆಗಿರೋಂಥವ್ನು ಅವನೇ. ಸೃಷ್ಟಿಗೂ ಕೂಡ ಅದನ್ನ ಪಾಲನೆ ಮಾಡ್ತಾರನು ಕೂಡ, ಮತ್ತೆ ಲಯ ಮಾಡ್ತಾರನು ಕೂಡ ಆದ್ಯ ಕಾರಣ, ಮೂಲ ಕಾರಣ ಅವನೇ. ಆದ್ರೆ ಸ್ವಲ್ಪ ಮಟ್ಟದಲ್ಲಿ ಬೇರೆಯವ್ರ ಕಾರಣ ಆಗಿದ್ದಾರೆ, ಆದ್ರೆ ಮೂಲ ಕಾರಣ ಬಂದು ಕೃಷ್ಣ. ಅದಕ್ಕೆ ನಾನು ಅವನ ಧ್ಯಾನ ಮಾಡ್ತಾ ಇದ್ದೀನಿ. ಸೊ ಶ್ರೀಕೃಷ್ಣನು ಕಾರಣ ಪುರುಷನಾದ್ರಿಂದ ನಾನು ಅವನ ಧ್ಯಾನ ಮಾಡುತ್ತೇನೆ. ಅವನು ನೇರವಾಗಿ ಮತ್ತೆ ಪರೋಕ್ಷವಾಗಿ ಸಮಸ್ತ ಪ್ರಜ್ಞೆಯನ್ನು ಉಳ್ಳವನು. ಅವನು ಯಾವ ತರ ಪ್ರಜ್ಞೆ ಇದೆ? ಅವನು ನೇರ ಇರ್ಬೋದು ಅಥವಾ ಪರೋಕ್ಷ ಇರ್ಬೋದು. ನೇರವಾಗಿ ಅಂದ್ರೆ ಒಂದೊಂದು ಪ್ರಜ್ಞೆ ಅವನು ನೇರವಾಗಿ ಕಾರ್ಯ ಮಾಡ್ತಾನೆ, ನೇರವಾಗಿ ಸೃಷ್ಟಿ ಮಾಡ್ತಾನೆ, ನೇರವಾಗಿ ಲಯ ಮಾಡ್ತಾನೆ. ಇನ್ನೊಂದು ಅಪ್ರತ್ಯಕ್ಷ ಅಂದ್ರೆ ಅವನ ಮುಖಾಂತರ ಬೇರೆಯವ್ರ ಕಡೆಯಿಂದ ಮಾಡಿಸ್ತಾನೆ. ಅವನು ಆದ್ರೆ ಅದನ್ನ ಬೇರೆಯವ್ರ ಕಡೆಯಿಂದ ಮಾಡಿಸ್ತಾನೆ, ಇಂಡೈರೆಕ್ಟ್ ಅಂತ ಹೇಳ್ತೀವಲ್ಲ. ಸೊ ಇದನ್ನೊಬ್ಬರಿಗೆ ಹೇಳ್ತಾನೆ, ಅದನ್ನ ಮಾಡಿಸ್ತಾನೆ. ಈಗ ಸೂರ್ಯ ಬರ್ತಾ ಇದ್ದಾನೆ ಅಂತಂದ್ರೆ ಸೂರ್ಯನಿಗೆ ಒಂದು ದಿನ ಒಂದ್ಸರಿ ಆದೇಶ ಮಾಡಿದ್ದಾನೆ, ಸೊ ನೀನ್ ಈ ತರ ಬರ್ಲೇಬೇಕು ಅಂತ. ಸೊ ಸೂರ್ಯ ಅದೇ ತರ ಬರ್ತಾ ಇದ್ದಾನೆ. ಸೊ ಇದು ಉದಾಹರಣೆ ತಗೊಂಡ್ರೆ ನೇರವಾಗಿ ಕೆಲವೊಂದು ಕಾರ್ಯ ಮಾಡ್ತಾನೆ, ಇಲ್ಲ ಪರೋಕ್ಷವಾಗಿ ಇಂಡೈರೆಕ್ಟ್ ಆಗಿ ಮಾಡ್ತಾನೆ. ಸೊ ಆದ್ಯ ಕಾರಣ ಅವನೇ, ಆದ್ರೆ ಇಲ್ಲ ಡೈರೆಕ್ಟ್ ಆಗಿ ಮಾಡ್ತಾನೆ, ಇಲ್ಲ ಇಂಡೈರೆಕ್ಟ್ ಆಗಿ ಮಾಡ್ತಾನೆ ಅಂತ. ಪರೋಕ್ಷವಾಗಿ ಸಮಸ್ತ ಪ್ರಜ್ಞೆಯನ್ನು ಉಳ್ಳವನು. ಇದನ್ನ ಪ್ರಭುಪಾದ ಒಂದ್ ಕಡೆ ಹೇಳ್ತಾರೆ, ಈಗ ಒಬ್ಬ ವ್ಯಕ್ತಿ ಮೇಸ್ತ್ರಿ ಬಿಲ್ಡಿಂಗ್ ಕಟ್ತಾನೆ ಅಂತ ಇಟ್ಕೊಳ್ಳಿ, ಕಟ್ಟೋನು ಮೇಸ್ತ್ರಿನೇ, ಅದಕ್ಕೆ ಅದನ್ನ ಪ್ಲಾನ್ ಕೊಟ್ಟಿರೋನು ಯಾರು? ಇಂಜಿನಿಯರ್. ಸೊ ಇಂಜಿನಿಯರ್ ಇಲ್ಲ ಓನರ್ಗೆ ಪ್ರತ್ಯಕ್ಷವಾಗಿ ಎಲ್ಲೆಲ್ಲಿ ಏನೇನ್ ಬರುತ್ತೆ ಅಂತ ಗೊತ್ತಿರುತ್ತೆ, ಇಲ್ಲ ಅಪ್ರತ್ಯಕ್ಷವಾಗಿ ಮ್ಯಾಪ್ ಮುಖಾಂತರ, ಇಲ್ಲ ಅದು ಪ್ಲಾನ್ ಕೊಟ್ಟಿರೋ ಮುಖಾಂತರ ಅವ್ನಿಗೆ ಎಲ್ಲೆಲ್ಲಿ ಏನೇನ್ ಬರುತ್ತೆ ಅಂತ ಗೊತ್ತಿರುತ್ತೆ. ಅವ್ನು ಬರ್ದೇ ಇರ್ಬೋದು, ಇಲ್ಲೇ ಬಂದು ಖುದ್ದಾಗಿ ನೋಡದೇ ಇರ್ಬೋದು ಬಿಲ್ಡಿಂಗ್ ನ, ಬಟ್ ಅವ್ನಿಗೆ ಗೊತ್ತಿರುತ್ತೆ ಬಿಲ್ಡಿಂಗ್ ಅಲ್ಲಿ ಇದೇ ತರ ಈ ಕೆಲಸ ಇಲ್ಲೇ ನಡೀತಾ ಐತೆ, ಹಿಂಗೆ ಆಗಿದೆ, ಇಲ್ಲಿ ಈ ತರನೇ ಆಗಿದೆ ಅಂತ. ಹೆಂಗೆ? ಇದು ಅಪ್ರತ್ಯಕ್ಷ, ಅವನೇ ಪ್ಲಾನ್ ಕೊಟ್ಟಿರೋದು. ಅದೇ ತರ ಈ ಭೌತಿಕ ಪ್ರಪಂಚದಲ್ಲಿ ಪ್ರತಿಯೊಂದು ಕಡೆನೂ ಭಗವಂತ ಖುದ್ದಾಗಿ ಬಂದು ನೋಡಿಲ್ಲ ಅಂತಂದ್ರು ಕೂಡ, ಮಾಡಿಲ್ಲ ಅಂದ್ರೂ ಕೂಡ ಅಪ್ರತ್ಯಕ್ಷವಾಗಿ ಬೇರೆಯವ್ರಿಗೆ ಹೇಳಿರೋದ್ರಿಂದ ಅವನಿಗೆ ಎಲ್ಲಾ ವಿಷಯ ಗೊತ್ತಿದೆ. ಪ್ರಜ್ಞೆ ಉಳ್ಳವನು, ಪ್ರತಿ ಒಂದು ವಿಷಯದ್ದು ಕೂಡ ಪ್ರಜ್ಞೆ ಉಳ್ಳವನು. ಡೈರೆಕ್ಟ್ ಆಗಿ ಬಂದು ನೋಡಿಲ್ಲ ಅಂದ ಕಡೆ, ಈಗ ಬ್ರಹ್ಮಾಂಡದಲ್ಲಿ ನಮ್ಗೆ ಎಷ್ಟು ಕೃಷ್ಣ ಯಾವ ಇದ್ರಲ್ಲಿ ಬಂದವನು, ಯಾವಾಗ್ಲೂ ಒಂದೊಂದ್ಸರಿ ಅವತಾರ ಬರ್ತಾನೆ. ಎಷ್ಟೆಷ್ಟು ಲಕ್ಷ ವರ್ಷಕ್ಕೋ ಇಲ್ಲ ಯಾವುದೋ ಒಂದು ಯುಗಕ್ಕೂ ಒಂದ್ಸರಿ ಅವತಾರ ಬರ್ತಾನೆ. ಸೊ ಅಂಥದ್ರಲ್ಲಿ ಹೆಂಗಪ್ಪ ಗೊತ್ತು ಅವನಿಗೆ ಅಂತ ನಾವು ಅನ್ಕೋತೀವಿ. ಅವನು ಬಂದೇ ನೋಡ್ಬೇಕಾಗಿಲ್ಲ, ಅವನು ಸಮಸ್ತ ಜೀವಿಲೂ ಇದ್ದಾನೆ. ಅದಲ್ದಿರ ಕೂಡ ಅವನು ಈ ಪ್ಲಾನ್ ಎಲ್ಲ ಇದೆಲ್ಲ ಮಾಡಿರೋದು ಕೂಡ ಪ್ರತ್ಯಕ್ಷ ಅವನೇ, ಇಂಡೈರೆಕ್ಟ್ ಆಗಿ ಅವನೇ ಆಗಿರೋದ್ರಿಂದ
ಅವನು ಸಮಸ್ತ ಪ್ರಜ್ಞೆಯನ್ನು ಉಳ್ಳವನು, ಪ್ರತಿಯೊಂದು ಪ್ರಜ್ಞೆಯನ್ನು ಉಳ್ಳವನು ಅವನು. ಸೊ ಅವನಿಗೆ ಮಿಗಿಲಾದ ಕಾರ್ಯಕಾರಣ ಇನ್ನೊಂದಿಲ್ಲವಾದ್ದರಿಂದ ಅವನು ಸರ್ವತಂತ್ರ ಸ್ವತಂತ್ರನು. ಇದೆಲ್ಲ ನೋಡಿ, ಸ್ವರಾಟ್, ಅಭಿಜ್ಞಾ, ಇದಕ್ಕೆಲ್ಲ ಅರ್ಥ ವಿವರಣೆ ಪ್ರಭುಪಾದಿಗೆ ಏನ್ ಹೇಳ್ತಾ ಇದಾರೆ, ಒಂದು ವರ್ಡ್ ಅಲ್ಲಿ ಅದನ್ನ ಅರ್ಥ ಮಾಡ್ಸಕ್ಕಾಗಲ್ಲ, ಅದಕ್ಕೆ ಅದನ್ನ ಅಷ್ಟೊಂದು ಮಾಡಿದಾನೆ ನೋಡಿ. ಸ್ವರಾಟ್ ಅಂತ ಹೇಳ್ತಾರೆ ಸಂಪೂರ್ಣ ಸ್ವತಂತ್ರ ಅಂತ ಹೇಳ್ತಾರೆ, ಅಭಿಜ್ಞಾ ಅಂತಂದ್ರೆ ಸರ್ವಜ್ಞ ಅಂತ ಹೇಳ್ತಾರೆ. ಸೊ ಈ ಒಂದೊಂದು ವರ್ಡ್ ಇದೆಯಲ್ಲ, ಈ ವರ್ಡ್ಗುನು ಕೂಡ ಒಂದೊಂದು ವರ್ಡ್ಗುನು ಕೂಡ ಗಂಟೆಗಟ್ಲೆ ಮಾತಾಡ್ತಾರೆ, ಗಂಟೆಗಟ್ಲೆ ಬೇಕಾದ್ರೆ ಮಾತಾಡ್ಬೋದು. ಏನು ಹೆಂಗೆ ಇದನ್ನ ಅರ್ಥ ಮಾಡ್ಕೊ, ಸರ್ವಜ್ಞ ಹೆಂಗೆ ಅವನು, ಯಾವ್ಯಾವ ಈ ವಿಷಯದಲ್ಲಿ ಯಾವ್ಯಾವ ತರ ಸರ್ವಜ್ಞ ಆಗಿದ್ದಾನೆ ಅಂತ. ಸ್ವರಾಟ್ ಸಂಪೂರ್ಣ ಸ್ವತಂತ್ರ ಅವನು, ಅವನಿಗಿನ್ನ ಯಾವುದೇ ಅವನನ್ನ ಮಿಗಿಲಾಗಿ ಸ್ವತಂತ್ರ ಅನ್ನೋದು ಇಲ್ವೇ ಇಲ್ಲ ಅಂತ. ಸೊ ಅದಕ್ಕೋಸ್ಕರ ಪ್ರಭುಪಾದ ಏನ್ ಮಾಡ್ತಾ ಇದ್ದಾರೆ ನೋಡಿ, ಅವನಿಗೆ ಮಿಗಿಲಾದ ಕಾರ್ಯಕಾರಣ ಇನ್ನೊಂದಿಲ್ಲವಾದ್ದರಿಂದ ಅವನು ಸರ್ವಸ್ವತಂತ್ರ. ಅವನಿಗಿನ್ನ ಮಿಗಿಲಾಗಿರೋರು ಯಾರು ಇಲ್ಲ, ಅವನ್ನ ಬಿಟ್ರೆ ಒಂದ್ ಕಾರಣ ಇಲ್ಲ. ಕಾರಣಗಳ ಕಾರಣ ಈಗ ನೋಡಿ, ನಾವು ಏನೋ ಒಂದ್ ಕೆಲಸ ಮಾಡ್ತಾ ಇರ್ಬೇಕಾದ್ರೆ ಒಂದ್ ಕಾರಣ ಇದೆ, ಕಾರಣ ಇಲ್ಲದೆ ಮಾಡ್ತಾ ಇಲ್ಲ. ಈಗ ನಾವು ಓದ್ತಾ ಇದೀವಿ ಅಂದ್ರೆ ಕಾರಣ ಇದೆ, ಓಕೆ. ಸೊ ಈ ಕಾರಣಕ್ಕೂ ಒಂದ್ ಕಾರಣ ಇದೆ, ಏನು, ನಾವು ಇಲ್ಲಿ ನಾವು ಕೂತಿರೋದಿಕ್ಕೆ ಕಾರಣ ಒಂದ್ ಕಾರಣ ಇದೆ, ಏನು, ನಾವು ಭಗವಂತನ ಪ್ರಾಪ್ತಿ ಮಾಡ್ಬೇಕು, ಭಗವಂತನ ಭಕ್ತಿ ಮಾಡ್ಬೇಕು, ಒಂದ್ ಕಾರಣ. ಇನ್ನ ಮೂಲ ಕಾರಣ ಏನು, ನಮ್ಮ ಕರ್ಮಕ್ಕೆ ತಕ್ಕನಾಗಿ ನಾವು ಈ ಕಾರ್ಯ ಮಾಡ್ತಾ ಇದೀವಿ, ಅಂದ್ರೆ ನಮ್ಮ ಹಿಂದಿನ ಜನ್ಮದ ಪುಣ್ಯ ತಕ್ಕನಾಗ ಇಲ್ಲ ಫಲದ ತಕ್ಕನಾಗ ನಾವು ಕಾರ್ಯ ಮಾಡ್ತಾ ಇದೀವಿ, ಇಲ್ಲ ಈ ಭಗವಂತನ ಪ್ರಾಪ್ತಿಗೋಸ್ಕರನೇ ಮಾಡ್ತಾ ಇದೀವಿ. ಕಾರಣ ಒಂದಿದೆ, ಆದ್ರೆ ಇದಕ್ಕೆಲ್ಲದು ಮಾಡಿಸ್ತಾ ಇರೋನ್ ಯಾರು ನಿಜಾದ ಕಾರಣ, ಇದೆಲ್ಲ ಆಗ್ತಾ ಇರೋದೇ ಆದ್ರೆ ಯಾರೋ ಒಬ್ಬ ಇದ್ದಾನೆ ಇದರಿಂದ. ನಾವು ಮಾಡ್ತಾ ಇದ್ರು ಕೂಡ, ನಮ್ ಕರ್ಮಕ್ಕೆ ತಕ್ಕಂಗೆ ಮಾಡ್ತಾ ಇದ್ರು ಕೂಡ ಅದನ್ನ ನಡೆಸ್ತಾ ಇರೋನ್ ಒಬ್ಬ ವ್ಯಕ್ತಿ ಇದ್ದಾನೆ ಅಂತಂದ್ರೆ ಅವನು ನಿಜವಾಗಿ ಅವನೇ ಭಗವಂತ, ಅವನಿಂದನೇ ಇದೆಲ್ಲ ನಡೀತಾ ಇರೋದು. ನಾವು ಅನ್ಕೋತೀವಿ ಇಲ್ಲ ನಮ್ಮಿಂದ, ನಮ್ ಬುದ್ಧಿ ಶಕ್ತಿಯಿಂದ ಅಂತ, ಇಲ್ಲ, ಕಾರಣಗಳ ಕಾರಣ. ಸೊ ಇಲ್ಲಿ ಹೇಳ್ಬಿಡ್ತಾ ಇದ್ದಾರೆ ವೇದವ್ಯಾಸರು, ನಮ್ಮ ಕಾರಣ ಒಂದಿದೆ ನಾವು ಮಾಡ್ತಾ ಇರೋದಕ್ಕೆ, ಅದಕ್ಕೂ ಒಂದು ಮಿಗಿಲಾಗಿರುವಂತ ಒಂದು ಕಾರಣ ಇದೆ. ಬರೀ ನಾವೇ ಕಾರಣ ಆಗ್ಲಿಲ್ಲ, ಇದಕ್ಕೆ ಇನ್ನೊಂದು ಕಾರಣ ಇದೆ. ಸೊ ಆ ಕಾರಣನ ಇದ್ ಮಾಡಕ್ಕೋಸ್ಕರ, ಸೊ ಅದನ್ನ ತಿಳ್ಸಕ್ಕೋಸ್ಕರ ಏನಾಗ್ತಾ ಇದೆ ಇಲ್ಲಿ ನಮ್ಗೆ ಕಾರಣಗಳ ಕಾರಣ ಆದ್ರಿಂದ ಅವನು ಸ್ವತಂತ್ರ, ಅವನಿಗೆ ಯಾವ್ದು ಕಾರಣ ಇಲ್ಲ. ಇನ್ನೊಂದು ತಿಳ್ಕೋಬೇಕು ನಾವು, ಓಕೆ, ನಮ್ಗೆ ಒಂದು ಕಾರಣ ಇದ್ದಾನೆ, ನಮ್ಗೆ ಇನ್ನೊಬ್ಬ ಮೇಲ್ಗಡೆ ಕಾರಣ ಇದ್ದಾನೆ, ಇನ್ನೊಬ್ಬ ಮೇಲ್ಗಡೆ, ಅವನ ಹೋಗ್ತಾ ಲಾಸ್ಟ್ಗೆ ನೀವು ಕೃಷ್ಣ ಹತ್ರ ಹೋಗ್ತೀರಿ, ಕೃಷ್ಣಗೂ ಏನೋ ಕಾರಣ ಇರ್ಬೋದು ಅವನ್ ಮಾಡಿಸ್ತಾ ಇರೋದಕ್ಕೆ. ಇಲ್ಲ, ಸರ್ವ ಸ್ವತಂತ್ರ ಅಂತಂದ್ರೆ ಏನು, ಸ್ವರಾಟ್ ಏನ್ ಹೇಳ್ತಾ ಇದ್ರಿ ಇಲ್ಲಿ, ಸ್ವರಾಟ್ ಅಂದ್ರೆ ಸಂಪೂರ್ಣ ಸ್ವತಂತ್ರ ಅಂತ ಹೇಳ್ತಿದಿಲ್ಲ. ಅವನು ಯಾರಿಗೂ ಅಧಿಪತಿ, ಅವನು ಯಾರು ಅವನ್ಗೆ ವಿರೋಧ ಮಾಡ್ತಾ ಇಲ್ಲ, ಅವನನ್ನ ಯಾರು ನಡೆಸ್ತಾ ಇಲ್ಲ, ಅವನೇ ಸ್ವರಾಟ್, ಅವನೇ ಸರ್ವ ಸ್ವತಂತ್ರ, ಸಂಪೂರ್ಣ ಸ್ವತಂತ್ರ ಆಗಿರೋನು. ಅವನಿಗೊಂದು ಕಾರಣ ಇಲ್ಲ. ಇಡೀ ಪ್ರಪಂಚದಲ್ಲಿ ಪ್ರತಿಯೊಂದಕ್ಕೂ ಕಾರಣ ಇದೆ, ಬಟ್ ಕೃಷ್ಣನ್ಗೆ ಯಾವುದೇ ಕಾರಣ ಇಲ್ಲ. ಯಾಕೆ ಈ ತರ ಮಾಡ್ತಾ ಇದ್ಯಾ ಕೇಳೋರಿಲ್ಲ, ಯಾಕೆ ಇದೇ ತರ ಮಾಡ್ಬೇಕು ಕೇಳಬಾರದು, ಯಾಕೆ ಅವನ ಆತ ತರ ಮಾಡ್ದ ಅದನ್ನ ಪ್ರಶ್ನೆನೇ ಇಲ್ಲ. ಸ್ವರಾಟ್, ಅವನು ಸ್ವತಂತ್ರ ಆಗಿರೋನು, ಅಂತ ವ್ಯಕ್ತಿ ಆಗಿರೋನು ಸ್ವರಾಟ್ ಅಂತ. ಓಕೆ, ಶ್ರೀಕೃಷ್ಣನೇ ಮೊದಲ ಮೂಲ ಜೀವಿಯಾದ, ಏನೇ ಬ್ರಹ್ಮ ಹೃದಯಂ ಅಂತ ಇದೆ ನೋಡಿ, 2ನೇ ಲೈನು, ಏನೇ ಬ್ರಹ್ಮ ಹೃದಯ ಆದಿ ಕವಯ, ಮೂಲ ಜೀವಿಯಾದ ಬ್ರಹ್ಮನಿಗೆ ಹೃದಯದ ಮೂಲಕ ವೇದ ಜ್ಞಾನವನ್ನು ಬೋಧಿಸಿದನು. ಸೊ ಮೂಲ ಜೀವಿ ಯಾರು, ಬ್ರಹ್ಮ. ಇದಕ್ಕೆಲ್ಲ ಸೃಷ್ಟಿ ಬ್ರಹ್ಮನೇ ತಾನೇ ಮೂಲ ಜೀವಿ. ಇದ್ರಲ್ಲಿ ನಮ್ಮ ಬ್ರಹ್ಮಾಂಡದಲ್ಲಿ ಮೊದಲನೇ ಜೀವಿ ಅಂತಂದ್ರೆ ಬ್ರಹ್ಮ. ಸೊ ಬೇರೆ ಯಾರು ಇಲ್ಲ, ಬ್ರಹ್ಮ ಸೃಷ್ಟಿಯಾದ. ಈ ಬ್ರಹ್ಮ ಮೂಲ ಜೀವಿಗೆ ಇವನೇ ಜ್ಞಾನ ಕೊಟ್ಟವನು, ಸೆಕೆಂಡರಿ ಕ್ರಿಯೇಷನ್ ಮಾಡ್ಬೇಕಲ್ಲ ಅವನು, ಅದಕ್ಕೋಸ್ಕರ ಮೂಲ ಜ್ಞಾನ ಕೊಟ್ಟವನು ಅಂದ್ರೆ ಭಗವಂತ. ತೇನೇ ಬ್ರಹ್ಮ ಹೃದಯಂ ಆದಿ ಕವಯ, ಆದಿ ಕವಯ ಅಂತಂದ್ರೆ ಮೂಲ ಜೀವಿ ಬ್ರಹ್ಮ. ಅವನಿಗೆ ಹೃದಯದ ಮೂಲಕ ಅಂತ ಯಾವ ತರ ಕೊಟ್ಟವನು, ಹೃದಯದ ಮೂಲಕ ಕೊಟ್ಟಿದ್ದು. ಬ್ರಹ್ಮನಿಗೆ ಜ್ಞಾನ ಕೊಟ್ಟಿದ್ದು ಯಾವ ರೀತಿ, ಜ್ಞಾನ ನಾವೆಲ್ಲ ಅನ್ಕೋತೀವಿ ಜ್ಞಾನ ಕೊಡೋದು ಮೆದುಳಿಗೆ, ಇದು ಅವನಿಗೆ ಮನಸ್ಸಿಗೆ ಅಂತ ಅಲ್ವಾ. ಹೃದಯ ನಿಜಕ್ಕೂ ಹೃದಯದಿಂದ ಹೃದಯಕ್ಕೆ ಟ್ರಾನ್ಸ್ಫರ್ ಆಗೋದು ಯಾವಾಗ್ಲೂ ಜ್ಞಾನ. ಯಾಕೆ ಹೃದಯ ಅಂತ ಹೇಳ್ತೀವಿ, ಹೃದಯ ಅಂತಂದ್ರೆ ಆತ್ಮ ಇರೋಂಥ ಜಾಗ, ಅದಕ್ಕೆ ಹೃದಯ ಅಂತಂದ್ರೆ ನಮ್ಗೆ ಮಿಡಿತಾ ಇತ್ತಲ್ಲ ಹೃದಯ, ಆ ಹೃದಯಕ್ಕಲ್ಲ, ಹೃದಯ ಜಾಗಕ್ಕೆ, ಅಂದ್ರೆ ಹೃದಯದಲ್ಲಿ ನಮ್ಮ ಆತ್ಮ ಇರೋದು, ಹೃದಯ ಆತ್ಮದಿಂದ ಆತ್ಮಕ್ಕೆ ಜ್ಞಾನ ಟ್ರಾನ್ಸ್ಫರ್ ಆಗೋದು ಅಂತ ನಿಜ ಅರ್ಥ. ಸೊ ಜೀವನ ಬ್ರಹ್ಮನಿಗೆ ಹೃದಯದ ಮೂಲಕ ವೇದ ಜ್ಞಾನವನ್ನು ಬೋಧಿಸಿದನು, ಹೃದಯದ ಮೂಲಕ ಈ ವೇದ ಜ್ಞಾನನ ಬೋಧನೆ ಮಾಡ್ತಾನೆ. ಯಾರು, ಸ್ವಯಂ ಕೃಷ್ಣನೇ ಇವನಿಗೆ ಬೋಧನೆ ಮಾಡ್ತಾನೆ.
ಸೊ ಅಗ್ನಿಯಲ್ಲಿ ಜಲ, ಜಲದಲ್ಲಿ ನೆಲದಂತಹ ಮಾಯಾಬಿಂಬಗಳಿಂದ ದಿಗ್ಭ್ರಾಂತರಾದ ಋಷಿರೇವಣ್ಯರು ಮತ್ತು ದೇವತೆಗಳು ಅವನ ಭ್ರಮೆಗೆ ಒಳಪಟ್ಟರು. ಓಕೆ, ಇದು ತುಂಬಾ ದೊಡ್ಡ ವಿಷಯ. ಓಕೆ, ಇದನ್ನ ನಾಳೆ ಚರ್ಚೆ ಮಾಡೋಣ. ಇಲ್ಲಿಗೆ ನಿಲ್ಸೋಣ. ದಯವಿಟ್ಟು ಎಲ್ಲರೂ ಕೂಡ ವಿಷಯ ವಸ್ತು ಎಲ್ಲಿದೆ ಅಲ್ಲಿಗೆ ಸರಿಯಾಗಿ ನಿಂತ್ಕೊಳ್ಳಿ. ಮುಂದಿನ ನಾಳೆ ಶುರುವಾದಾಗ ಇಲ್ಲಿಂದಾನೇ ಶುರುವಾಗುತ್ತೆ. ಅದಕ್ಕೆ ಲಿಂಕ್ ಬೇಕು. ದಯವಿಟ್ಟು ಎಲ್ಲರೂ ಸ್ವಲ್ಪ ವಿಷಯ ವಸ್ತುನ ಸ್ವಲ್ಪ ಗಮನ ಇಟ್ಟು ನೋಡಿ. ತುಂಬಾ ಟಫ್ ಸಬ್ಜೆಕ್ಟು, ಅದೇ ತರ ತುಂಬಾ ಸರಳ ಕೂಡ. ಯಾವಾಗ ನಾವು ಓದ್ತಾ ಹೋಗ್ತೀವಿ, ಪ್ರಭುಪಾದ ಏನು ನಮ್ಗೆ ಹೇಳ್ಕೊಡ್ತಾರೋ ಅದರಲ್ಲಿ ತುಂಬಾ ಸರಳ ಆಗುತ್ತೆ. ಅದರಿಂದ ಸ್ವಲ್ಪ ಗಮನ ಇಟ್ಟು ಕೇಳಬೇಕಷ್ಟೇ. ಸೊ ಇದನ್ನ ನಾಳೆ ಮಾಡೋಣ. ಇಲ್ಲಿಗೆ ನಿಲ್ಸೋಣ, ಟೈಮ್ ಆಯ್ತು. ಶ್ರೀಮದ್ ಭಾಗವತಂ ಕೀ ಜಯ. ಶ್ರೀಲ ಪ್ರಭುಪಾದ